Good afternoon, students. All of you, good afternoon. In our last video, we discussed that is a Lewis dot structure. What are the tricks we are going to follow to draw Lewis dot structure? Some examples we discuss ಮಾಡಿದ್ದಾಗಿದೆ. We'll continue that examples. I think 5 examples we discuss ಮಾಡಿದ್ದಾಗಿದೆ. Sixth one, that is how do you write the Lewis dot structure for nitrate ion, that is nitrite ion, NO2 minus, nitrite ion, NO3 minus ಅಂದ್ರೆ ನೈಟ್ರೇಟ್, ಅರ್ಥ ಆಯ್ತಾ? NO2 ಮೈನಸ್ ಅಂದ್ರೆ ನೈಟ್ರೈಟ್ ಅಯಾನ್. ಈ ನೈಟ್ರೈಟ್ ಅಯಾನ್ನ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಹೆಂಗೆ ಬರೀತಕ್ಕಂಥದ್ದು ಅಂತ ನಾವೇನು ಮಾಡ್ತಿದ್ವಿ ಫಸ್ಟು, ಅರ್ಥ ಆಯ್ತಾ? ಫಸ್ಟ್ ನಾವು ದಟ್ ಈಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕಂಡುಹಿಡ್ಕೋಬೇಕು. ಯಾವುದ್ರ ಮೇಲೆ? ದಟ್ ಈಸ್ ನಾವು ಯಾವುದನ್ನು ಕಂಡುಹಿಡಿಯಬೇಕು, ಅರ್ಥ ಆಯ್ತಾ? ಲಿವಿಸ್ ಡಾಟ್ ಸ್ಟ್ರಕ್ಚರ್ ಸೆಂಟ್ರಲ್ ಆಟಮ್ ಯಾವುದು ಇದರಲ್ಲಿ? ನೈಟ್ರೋಜನ್. ಆ ನೈಟ್ರೋಜನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಅದ್ರ ಜೊತೆಗೆ ಇನ್ನೂ ಆಕ್ಸಿಜನ್ ಆಟಮ್ಸ್ ಎಷ್ಟಿದೆಯೋ ಎಲ್ಲ ಸಬ್ ಮಾಡ್ಕೋಬೇಕು ತಾನೆ, ಅದ್ರ ಜೊತೆ ಚಾರ್ಜ್ ಏನಿದೆ ಅದಕ್ಕೂ ನೋಡ್ಕೋಬೇಕು ತಾನೆ. ಅಂದರೆ ಕ್ಯೂ ಕಂಡುಹಿಡಿಬೇಕು. ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕ್ಯೂ ಇಸ್ ಈಕ್ವಲ್ ಟು ಅವನಿಗೆ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ನೈಟ್ರೋಜನ್ ಅಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್? 7 ಅಂದ್ರೆ 2,5. ಅರ್ಥ ಆಯ್ತಾ? 2 ಬಂದು ಫಸ್ಟ್ ಅಲ್ಲಿ ಇರುತ್ತೆ, 5 ಔಟರ್ ಮೋಸ್ಟ್ ಇರುತ್ತೆ ವೇಲೆನ್ಸ್ ಅಲ್ಲಿ. ಆ 5 ಈಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಪ್ಲಸ್, ಅರ್ಥ ಆಯ್ತಾ? ಈಚ್ ಆಕ್ಸಿಜನ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ 8, 2,6 ಅಲ್ವಾ? ಎಲೆಕ್ಟ್ರಾನಿಕ್ ಕ್ಯಾಲ್ಕುಲೇಷನ್ ಅಂದ್ರೆ ಫಸ್ಟ್ ಅಲ್ಲಿ 2 ಹೋಗುತ್ತೆ, ನೆಕ್ಸ್ಟ್ ಅಲ್ಲಿ 6 ಹೋಗುತ್ತೆ. ಅಲ್ಲಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ 6 ಇರ್ತವೆ. ಟೋಟಲಿ 2 ಇದೆ ಆಕ್ಸಿಜನ್ಸ್, 2 into 6 ಪ್ಲಸ್ -1 ಇದ್ರೆ ಆಡ್ ಮಾಡಬೇಕು, +1 ಇದ್ರೆ ತೆಗಿಬೇಕು. ಇವಾಗ ಮೈನಸ್ ಇರ್ತಕ್ಕಂಥ ರೀಸನ್, ಮೈನಸ್ ಒಂದೇ ಇರ್ತಕ್ಕಂಥ ರೀಸನ್ ದಟ್ ಇಸ್ 1 ಎಲೆಕ್ಟ್ರಾನ್ ಆಡ್ ಮಾಡೋಣ. ಒಂದು ವೇಳೆ ಪ್ಲಸ್ ಇದ್ರೆ 1 ಎಲೆಕ್ಟ್ರಾನ್ ಟೋಟಲ್ ಅಲ್ಲಿ 1 ಎಲೆಕ್ಟ್ರಾನ್ ತೆಗಿಬೇಕು. -2 ಇದ್ರೆ 2 ಎಲೆಕ್ಟ್ರಾನ್ಸ್ ಆಡ್ ಮಾಡಬೇಕು. -3 ಇದ್ರೆ 3 ಎಲೆಕ್ಟ್ರಾನ್ಸ್ ಆಡ್ ಮಾಡಬೇಕು. +2 ಇದ್ರೆ ಟೋಟಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ತೆಗಿಬೇಕು. ಅರ್ಥ ಆಯ್ತಾ? ಇವಾಗ ಎಷ್ಟು ಬರುತ್ತೆ ನೋಡಿ, ದಟ್ ಈಸ್ 5 2 6 12, 5 + 1 6, 6 + 12 18 ಅಲ್ವಾ? ದಟ್ ಈಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಈಸ್ 18 ಬಂತ. 2 6 12 + 1 13, 13 + 5 18 ಕ್ಯೂ. ನೆಕ್ಸ್ಟ್ ಏನು ಕಂಡಿಬೇಕು? ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ? ಫಸ್ಟ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಸೆಂಟ್ರಲ್ ಆಟಮ್ ಯಾವುದಿಲ್ಲ? ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ನೈಟ್ರೋಜನ್. ಅರ್ಥ ಆಯ್ತಾ? ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ನೈಟ್ರೋಜನ್ ಅಂದ್ರೆ ಸೈಜ್ ಅಲ್ಲಿ ಕೂಡ ದೊಡ್ಡದಾಗಿದೆ ತಾನೆ. ನೈಟ್ರೋಜನ್ ಇಸ್ ಸೆಂಟ್ರಲ್ ಆಟಮ್. ಎಷ್ಟು ಆಕ್ಸಿಜನ್ಸ್ ಇದೆ? 2 ಆಕ್ಸಿಜನ್ಸ್ ಇದೆ. ನಾವು 2 ಆಕ್ಸಿಜನ್ಸ್ ಏನ್ ಮಾಡೋಣ? ಸಿಂಗಲ್ ಬಾಂಡ್ಸ್ ಅಟ್ಯಾಚ್ ಮಾಡೋಣ. ಇವಾಗ ಬಾಂಡ್ ಪೇರ್ಸ್ ಗೊತ್ತಾಗತ್ತೆ. ಎಷ್ಟು ಬಾಂಡ್ ಪೇರ್ಸ್ ಇದಾವೆ? ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್, ಒಂದೊಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್. ಟೋಟಲಿ 2 ಬಾಂಡ್ಸ್ ಇದೆಯಾ? ಅಲ್ಲಿಗೆ 4 1 2 3 4 ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂತ. ಅರ್ಥ ಆಯ್ತಾ? ಈ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಕಂಡುಹಿಡಿಯೋಣ. ಇವಾಗ ನೈಟ್ರೋಜನ್ ನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಂಡುಹಿಡಿಯೋಣ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹೆಂಗ್ ಕಂಡುಹಿಡಿತೀರಿ ನೀವು? ಟೋಟಲಿ ಅರ್ಥ ಆಯ್ತಾ? ಕ್ಯೂ ಮೈನಸ್ ಬಾಂಡ್ ಪೇರ್ ಅಲ್ವಾ? ಕ್ಯೂ ಮೈನಸ್ BP ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಇವಾಗ ಕ್ಯೂ ಅಂದ್ರೆ ಎಷ್ಟು? 18 ಮೈನಸ್ 4 ಅಲ್ಲಿಗೆ ಎಷ್ಟು? 14 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ. ಅವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 14 ಇರಬೇಕಾದ್ರೆ, ಅರ್ಥ ಆಯ್ತಾ? ಒಂದೊಂದು ಆಕ್ಸಿಜನ್ ಆಟಮ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟೋಟಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ? 6 ತಾನೆ. 1 2 3 4 5 6 7 8 9 10 11 12 12 ಆಗೋಯ್ತಾ? ಇನ್ನು 2 ನೈಟ್ರೋಜನ್ ಆಟಮ್ ಮೇಲೆ ಬರೀಬೇಕು. ಅರ್ಥ ಆಯ್ತಾ? ಅಲ್ಲಿ ಟೋಟಲಿ 18 ಅಕಾಮಡೇಟ್ ಮಾಡಿಬಿಟ್ಟಿದೀವ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಕಾಮಡೇಟ್ ಮಾಡಿಬಿಟ್ಟಿದೀವಿ. ನಾವು ಆಕ್ಟೇಟ್ ಫಸ್ಟ್ ಸುತ್ತಲೂ ಅಂದ್ರೆ ಅದರ್ ದ್ಯಾನ್ ಸೆಂಟ್ರಲ್ ಆಟಮ್ ಕರೆಕ್ಟ್ ಆಗಿ ಆಕ್ಟೇಟ್ ಫಾಲೋ ಆಗಿದೆ ನೋಡಿ. 6 + 2 8 ಆಕ್ಟೇಟ್ ಫಾಲೋ ಆಗಿದೆ. 6 + 2
ಇದೊಂದು 6 ಇದೊಂದು 2 ಆಕ್ಟೇಟ್ ಫಾಲೋ ಆಗಿದೆ 8 ಅಲ್ವಾ. ಬಟ್ ನೈಟ್ರೋಜನ್ ಆಕ್ಟೇಟ್ ಫಾಲೋ ಆಗಿಲ್ಲ. ಮತ್ತೆ ವಾಟ್ ಇಸ್ ದ ಕೋವೆಲೆನ್ಸಿ ಆಫ್ ನೈಟ್ರೋಜನ್? 3. ಅರ್ಥ ಆಯ್ತಾ? 3 or 5 ತನಕ ಕೋವೆಲೆನ್ಸಿ. ಅಟ್ಲೀಸ್ಟ್ 3 ಮಾಡಬೇಕು. 3 ಹೆಂಗೆ ಬರುತ್ತೆ ಕೋವೆಲೆನ್ಸಿ? ಇವಾಗ ನೋಡಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೂಡ ಅಷ್ಟೇ. ನೋಡಿ ಇಲ್ಲಿ ಟೋಟಲಿ ಆಕ್ಟೇಟ್ ಫಾಲೋ ಆಗಿದೆಯಾ ನೋಡಿ ಸೆಂಟ್ರಲ್ ಆಟಮ್. 1 2 3 4 5 6 ಆಕ್ಟೇಟ್ ಕೂಡ ಫಾಲೋ ಆಗಿಲ್ಲ, ಕೋವೆಲೆನ್ಸಿ ಕೂಡ ಸ್ಯಾಟಿಸ್ಫೈ ಆಗಿಲ್ಲ. ಆವಾಗ ಏನು ಮಾಡಬೇಕು? ಯಾವಾದರೂ ಒಂದು ಆಕ್ಸಿಜನ್ ಆಟಮ್ ಇಂದ 2 ಎಲೆಕ್ಟ್ರಾನ್ಸ್ನ ಇಲ್ಲಿ ಬಾಂಡಿಂಗ್ಗೆ ಕಳಿಸ್ಬಿಟ್ರೆ, ಅರ್ಥ ಆಯ್ತಾ? ಇವಾಗ ಇದು ಆಕ್ಟೇಟ್ ರೂಲ್ ಫಾಲೋ ಆಗಿದೆ, ಇದು ಆಕ್ಟೇಟ್ ರೂಲ್ ಫಾಲೋ ಆಗಿದೆ, ಇದು ಆಕ್ಟೇಟ್ ರೂಲ್ ಫಾಲೋ ಆಗಿದೆ. ನೋಡಿ 1 2 3 4 5 6 7 8 ಆಕ್ಟೇಟ್ ಫಾಲೋ ಆಗಿಬಿಟ್ಟಿದೆ. ನೈಟ್ರೋಜನ್ ನೋಡೋಣ. 1 2 3 4 5 6 7 8 ನೈಟ್ರೋಜನ್ ಫಾಲೋ ಆಗಿಬಿಟ್ಟಿದೆ. ಈ ಆಕ್ಸಿಜನ್ ನೋಡೋಣ. 1 2 3 4 5 6 7 8 ಇದು ಫಾಲೋ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಇವಾಗ ನೈಟ್ರೇಟ್ ಅಯಾನ್ ನೀವು ಬೇಕಾದ್ರೆ ಮೈನಸ್ ಚಾರ್ಜ್ ಹಿಂಗ್ ಬರೆದ್ರು ಆಗತ್ತೆ. ಆರ್ ಅರ್ಥ ಆಯ್ತಾ? ನೋಡಿ ಡಬಲ್ ಬಾಂಡ್ ಓ, ಸಿಂಗಲ್ ಬಾಂಡ್ ಓ, ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಬರೆದ್ರು ಆಗತ್ತೆ. ಸರ್ ಇದ್ರ ಮೇಲೆ ಯಾಕೆ ಸರ್? ನಿಮಗೆ ನಾನು ಹೇಳಿದ್ದು ಆಕ್ಚುಲಿ ಪಾಸಿಟಿವ್ ಚಾರ್ಜ್ ಇದ್ರೆ ಸೆಂಟ್ರಲ್ ಆಟಮ್ ಮೇಲೆ ಇರುತ್ತೆ, ನೆಗೆಟಿವ್ ಚಾರ್ಜ್ ಇದ್ರೆ ನೈಬರಿಂಗ್ ಅಂದ್ರೆ ಕಾರ್ನರ್ ಐಟಮ್ಸ್ ಮೇಲೆ ಇರುತ್ತೆ ಅಂತ. ಕಾರ್ನರ್ ಐಟಮ್ಸ್ ಮೇಲೆ ಇವು ಕಾರ್ನರ್ ಐಟಮ್ಸ್ 2 ಇದೆ. ಈ 2ರಲ್ಲಿ ಇದರಲ್ಲಿ ಡಬಲ್ ಬಾಂಡ್ ಇದೆ ಇದಕ್ಕೆ, ಆದ್ರೆ ಇದ್ರ ಮೇಲೆ ಇರಲ್ಲ. ಸಿಂಗಲ್ ಬಾಂಡ್ ಇರತಕ್ಕಂಥ ಇದ್ರ ಮೇಲೆ ಇರುತ್ತೆ. ಯಾಕಿರುತ್ತೆ ಅಂತ ನಾವು ಬೇಕಾದ್ರೆ ಫಾರ್ಮಲ್ ಚಾರ್ಜ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅದು ನೀಟಾಗಿ ಅರ್ಥ ಆಗುತ್ತೆ. ಯಾಕೆ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ. ಈ ತರ ಆದ್ರೂ ಬರ್ರಿ, ಈ ತರ ಆದ್ರೂ ಬರ್ರಿ. ಲಿವಿಸ್ ಸ್ಟ್ರಕ್ಚರ್ ಬರೆಯೋದು ಗೊತ್ತಾಯ್ತಾ? ಅಲ್ಲಿಗೆ ಈ ಎಕ್ಸಾಂಪಲ್ ಅರ್ಥ ಆಗಿದೆಯಾ? ನೆಕ್ಸ್ಟ್ ಅನದರ್ ಒನ್ ಈಸ್ ಕೆನ್ ದಿಸ್. ಅರ್ಥ ಆಯ್ತಾ? ನೆಕ್ಸ್ಟ್ 7th example we'll discuss, that is a nitrate ion NO3 minus. ನೈಟ್ರೇಟ್ ಅಯಾನ್ ಇದು ನೈಟ್ರೇಟ್ ಅಯಾನ್, ಇದು ನೈಟ್ರೇಟ್ ಅಯಾನ್. ಈ ನೈಟ್ರೇಟ್ ಅಯಾನ್ ನ ಲಿವಿಸ್ ಸ್ಟ್ರಕ್ಚರ್ ಹೆಂಗ್ ಬರೀತಕ್ಕಂಥದ್ದು ಅಂತ ನಾವು ಹೇಳ್ಬೇಕಾದ್ರೆ, ಅರ್ಥ ಆಯ್ತಾ? ಫಸ್ಟ್ ಕ್ಯೂನ್ ಕಂಡಿಡಿಯೋಣ. ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? ನೈಟ್ರೋಜನ್ ಅಲ್ಲಿ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ, ಪ್ಲಸ್ ಆಕ್ಸಿಜನ್ಸ್ 3 ಇದಾವೆ. ಒಂದೊಂದು ಆಕ್ಸಿಜನ್ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ ಅಲ್ವಾ? ಇದ್ರಲ್ಲಿ ಸೇಮ್. ದಟ್ ಈಸ್ 3 × 6 ಅದೇ 18 ಆಗೋಯ್ತು. ಅರ್ಥ ಆಯ್ತಾ? +1 ಯಾಕೆ ಹೇಳಿ? ಮೈನಸ್ ಚಾರ್ಜ್ ಇದೆ, ಅದರಿಂದ +1. ಟೋಟಲಿ 5 + 18 + 1 ಟೋಟಲ್ ಎಷ್ಟಾಯಿತು? 24. ಅಲ್ಲಿಗೆ 24 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದಾವೆ ಟೋಟಲಿ ಅಯಾನ್ ಅಲ್ಲಿ 24 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದಾವೆ. ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಹೆಂಗ್ ಕಂಡುಹಿಡಿತೀರಾ? ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಫಸ್ಟ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಬೇಕಾದ್ರೆ ಫಸ್ಟ್ ನೈಟ್ರೋಜನ್ ಆಟಮ್ ಬರೆದು ಬಿಡು. ಅದು ಸುತ್ತಲೂ ಕಾರ್ಬನ್ ಐಟಮ್ಸ್ 3 ಇದಾವೆ, 3ಕ್ಕೂ ಈ ತರ ಬಾಂಡ್ಸ್ ಕೊಟ್ಬಿಡು. ಫಸ್ಟ್ ಸಿಂಗಲ್ ಬಾಂಡ್ಸ್ ಕೊಟ್ಬಿಡು. ಅರ್ಥ ಆಯ್ತಾ? ಇವಾಗ ಬಾಂಡ್ ಪೇರ್ಸ್ ಕಂಡಿಡಿ. 1 2 3 ಬಾಂಡ್ಸ್ ಇದೆ. ಒಂದೊಂದು ಬಾಂಡ್ ಅಲ್ಲಿ 2 ಎಲೆಕ್ಟ್ರಾನ್ಸ್, ಟೋಟಲ್ 3 ಬಾಂಡ್ಸ್ ಇರ್ತಕ್ಕಂಥ ರೀಸನ್ ಏನ್ ಬಾಂಡ್ ಪೇರ್ ಹೆಂಗ್ ಕಂಡಿದ್ರೆ ಅರ್ಥ ಆಯ್ತಾ? 2 × ನಂಬರ್ ಆಫ್ ಬಾಂಡ್ಸ್, 2 × ನಂಬರ್ ಆಫ್ ಬಾಂಡ್ಸ್. ಅರ್ಥ ಆಯ್ತಾ? 2 × ನಂಬರ್ ಆಫ್ ಬಾಂಡ್ಸ್ ಕಂಡಿಡ್ಬೇಕಾದ್ರೆ 2 ಎಲೆಕ್ಟ್ರಾನ್ಸ್ ಒಂದೊಂದು ಬಾಂಡ್ ಅಲ್ಲಿ, ನಂಬರ್ ಆಫ್ ಬಾಂಡ್ಸ್ ದಟ್ ಈಸ್ ಟೋಟಲಿ 6 ಎಲೆಕ್ಟ್ರಾನ್ಸ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಇದಾವೆ. ಒಂದೊಂದು ಬಾಂಡ್ ಅಲ್ಲಿ 2 3 ಬಾಂಡ್ಸ್ ಇದೆ. 2 × 3 ದಟ್ ಈಸ್ 6 ಎಲೆಕ್ಟ್ರಾನ್ಸ್. Next, lone pair electrons. Q minus bond pair. Electrons. Q ಬಂದು 24 minus bond pair ಬಂದು 6, that is equal to 18 electrons totally. ಅರ್ಥ ಆಯ್ತಾ? lone pair of electrons ಇದೆ. This belongs to lone pair ಆಗಿರ್ಬೋದು ಅಥವಾ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಆಗಿರ್ಬೋದು. ಅರ್ಥ ಆಯ್ತಾ? ನೋಡಿ ಕಾರ್ಬನ್ ಐಟಮ್ಸ್ ಮೇಲೆ ಒಂದು ಆಕ್ಸಿಜನ್ 6, ಇನ್ನೊಂದು ಆಕ್ಸಿಜನ್ ಐಟಮ್ ಮೇಲೆ 6, ಇನ್ನೊಂದು ಆಕ್ಸಿಜನ್ ಐಟಮ್ ಮೇಲೆ 6. ಟೋಟಲ್ ಎಷ್ಟಾಗೋಯ್ತು? 18 ಆಗೋಯ್ತಾ? ಅರ್ಥ ಆಯ್ತಾ? 18 ಆಗೋಯ್ತು. ಕಾರ್ನರ್ ಐಟಮ್ಸ್ ಅರ್ಥ ಆಯ್ತು? ಕಾರ್ನರ್ ಐಟಮ್ಸ್ ಆಕ್ಟೇಟ್ ರೂಲ್ ಫಾಲೋ ಆಗಿದೆ ನೋಡು. 1 2 3 4 5 6 7 8 ಕರೆಕ್ಟ್ ಆಗಿದೆಯಾ? ಈ ಆಕ್ಸಿಜನ್ ನೋಡೋಣ.
1 2 3 4 5 6 7 8 ಇದು ಆಕ್ಟೇಟ್ ರೂಲ್ ಫಾಲೋ ಆಗ್ಬಿಟ್ಟಿದೆ. ಇದನ್ನು ನೋಡೋಣ. 1 2 3 4 5 6 7 8 ಇದು ಫಾಲೋ ಆಗ್ಬಿಟ್ಟಿದೆ. ಇವಾಗ ನೈಟ್ರೋಜನ್ ನೋಡೋಣ. ಟೋಟಲಿ 1 2 3 4 5 6 ಬ್ಯಾಲೆನ್ಸ್ ಆಗಿಲ್ಲ. ಆಕ್ಟೇಟ್ ಒಬೆ ಆಗಿಲ್ಲ, ಆಕ್ಟೇಟ್ ರೂಲ್ ಒಬೆ ಆಗಿಲ್ಲ. ಆದ್ರಿಂದ ಏನ್ ಮಾಡೋಣ, ಯಾವ್ದಾದ್ರು 3 ಆಕ್ಸಿಜನ್ ಆಟಮ್ಸ್ ಅಲ್ಲಿ ಯಾವ್ದಾದ್ರು ಒಂದು ಆಕ್ಸಿಜನ್ ಆಟಮ್ ನ 2 ಎಲೆಕ್ಟ್ರಾನ್ಸ್ ಇಲ್ಲಿ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ರೆ ಇವಾಗ ಆಕ್ಟೇಟ್ ಫಾಲೋ ಆಗಿದೆ ನೋಡಿ. 1 2 3 4 5 6 7 8 ನೈಟ್ರೋಜನ್ ಫಾಲೋ ಆಗಿದೆ. ಈ ಆಕ್ಸಿಜನ್ ಆಟಮ್ ನೋಡೋಣ. 1 2 3 4 5 6 7 8 ಇದು ಕೂಡ ಫಾಲೋ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ಇವಾಗ ನೆಗೆಟಿವ್ ಚಾರ್ಜ್ -1 ಈ ಆಕ್ಸಿಜನ್ ಆಟಮ್ ಮೇಲೆ ಇರ್ಬೋದು ಅಥವಾ ಈ ಆಕ್ಸಿಜನ್ ಆಟಮ್ ಮೇಲೆ ಇರ್ಬೋದು. ಇದ್ರ ಎರಡರ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ನಾವು ಬೇಕಾದ್ರೆ ಫಾರ್ಮಲ್ ಚಾರ್ಜ್ ಅಲ್ಲಿ ಡಿಸ್ಕಸ್ ಮಾಡೋಣ. ನೈಟ್ರೋಜನ್ ಆಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಡಬಲ್ ಬಾಂಡ್ ಆಕ್ಸಿಜನ್ ಆಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಮೇಲಾದ್ರೂ ಬರೀರಿ ಅಥವಾ ಇದ್ರ ಮೇಲಾದ್ರೂ ಬರೀರಿ. ಅರ್ಥ ಆಯ್ತು? ಇಲ್ಲ ಹಿಂಗ್ ಬರ್ದು ಬಿಡಿ, ಎಲ್ಲ ಒಂದೇ. ಅರ್ಥ ಆಯ್ತಾ? ನೈಟ್ರೇಟ್ ಅಯಾನ್, ನೈಟ್ರೇಟ್ ಅಯಾನ್. ಅರ್ಥ ಆಯ್ತಾ? ಬರಿಬೋದಾ? ಎನಿ ಡೌಟ್? ನಾವು ಫಾರ್ಮಲ್ ಚಾರ್ಜ್ ಕಂಡುಹಿಡಿಬೇಕಾದ್ರೆ ಆವಾಗ ನಾವು ಡಿಸ್ಕಸ್ ಮಾಡಿ ಇದನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಪ್ರತಿಯೊಂದು ಆಕ್ಸಿಜನ್ ಆಟಮ್ ಅಲ್ಲಿ ಕಂಡುಹಿಡಿದಾಗ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಇದ್ರ ಮೇಲೆ ನೆಗೆಟಿವ್ ಚಾರ್ಜ್, ಇದ್ರ ಮೇಲೆ ಇರುತ್ತೆ, ಇದ್ರ ಮೇಲೆ ಇರುತ್ತೆ ಅಂತ ಗೊತ್ತಾಗ್ತದೆ. ಈ ಎರಡರ ಮೇಲೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಎರಡರಲ್ಲಿ ಒಂದರ ಮೇಲೆ ಇರುತ್ತೆ. ಯಾಕಿರುತ್ತೆ ಅಂತ ನಾವು ಫಾರ್ಮಲ್ ಚಾರ್ಜ್ ಅಲ್ಲಿ ಡಿಸ್ಕಸ್ ಮಾಡೋಣ. ರೇಟಿಂಗ್ ಅಲ್ಲ, ದಿಸ್ ದ Lewis dot structure. Another example. Next, another example, that is 8th example. Can rub this. ಅರ್ಥ ಆಯ್ತಾ? ರಬ್ ಮಾಡ್ಲಾ? That is sulfite ion. ಏನು ಹೇಳಿ? Sulfite ion, 7th one. SO3 2-. ಸಲ್ಫೈಟ್ ಅಯಾನ್. ಈ ಸಲ್ಫೈಟ್ ಅಯಾನ್ ಅಲ್ಲಿ ಏನ್ ಲೀವಿಸ್ ಡಾಟ್ ಸ್ಟ್ರಕ್ಚರ್ ಹೊಂದಿರುತ್ತೆ ಅಂತ. ಇದ್ರಲ್ಲಿ ಸೆಂಟ್ರಲ್ ಆಟಮ್ ಯಾವುದು? ಸಲ್ಫರ್. ಯಾಕೆ ಹೇಳಿ? ಸೈಜ್ ಅಲ್ಲಿ ಅರ್ಥ ಆಯ್ತಾ? ದೊಡ್ಡದು. ಮತ್ತೆ ಅದ್ರ ಜೊತೆಗೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಕೂಡ ಸಲ್ಫರ್ ಆಕ್ಸಿಜನ್ ಕಂಪೇರ್ ಮಾಡಿದ್ರೆ. ಆದ್ರಿಂದ ಸಲ್ಫರ್ ಇಸ್ ಅ ಸೆಂಟ್ರಲ್ ಆಟಮ್. ಅರ್ಥ ಆಯ್ತಾ? ಸಲ್ಫರ್ ಇಸ್ ಅ ಸೆಂಟ್ರಲ್ ಆಟಮ್. ಇವಾಗ ಫಸ್ಟ್ ಕ್ಯೂ ಕಂಡು ಹಿಡ್ಕೊಳ್ಳೋಣ. ಕ್ಯೂ ಅಂದ್ರೆ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸಲ್ಫರ್ ಅಲ್ಲಿ ಎಷ್ಟಿರ್ತವೆ? 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಪ್ಲಸ್ ಈಚ್ ಆಕ್ಸಿಜನ್ ಈಸ್ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್. 3 ಇದೆ, 3 × 6. ಅರ್ಥ ಆಯ್ತಾ? ಪ್ಲಸ್ 2 ಯಾಕೆ? -2 ಇರುತ್ತೆ ಚಾರ್ಜ್, ಅದನ್ನು +2. 3 6 18 18 2 20 26 26 26 ಎಲೆಕ್ಟ್ರಾನ್ಸ್. Q is equal to 26. ಅರ್ಥ ಆಯ್ತಾ? ಇದರಲ್ಲಿ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನೋಡೋಣ. ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಆಕ್ಸಿಜನ್ಸ್ ಇದಾವೆ? 3 ಆಕ್ಸಿಜನ್ಸ್ ಇದೆ. ಸಿಂಗಲ್ ಬಾಂಡ್ಸ್ ಇಂದ ಫಸ್ಟ್ ಬರೆದು ಬಿಡೋಣ. ಏನ್ ಹೇಳಿ? ಸಿಂಗಲ್ ಬಾಂಡ್ಸ್ ಇಂದ. ಈ ಸಿಂಗಲ್ ಬಾಂಡ್ಸ್ ಬರೀತಕ್ಕಂಥ ರೀಸನ್ ಇಂದ ಟೋಟಲ್ ಒಂದೊಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್ಸ್. ಟೋಟಲ್ ಎಷ್ಟಾಗುತ್ತೆ? ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 6. ಯಾಕಂದ್ರೆ 2 × ನಂಬರ್ ಆಫ್ ಬಾಂಡ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್ ತಾನೆ. ನಂಬರ್ ಆಫ್ ಬಾಂಡ್ಸ್ ಬಂದು 3. ಒಂದೊಂದು ಬಾಂಡ್ 2 ಎಲೆಕ್ಟ್ರಾನ್ಸ್. 2 × 3 6 ಎಲೆಕ್ಟ್ರಾನ್ಸ್. ಅಲ್ಲಿಗೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ 6 ಆಯ್ತು. ಲೋನ್ ಪೇರ್ ಎಲೆಕ್ಟ್ರಾನ್ಸ್, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಬಂದು Q - BP. Q ಅಂದ್ರೆ 26 -6, that is equal to 20 ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? 20 ಎಲೆಕ್ಟ್ರಾನ್ಸ್ ಅಲಾಟ್ ಆಗಬೇಕು. ಆ 20 ಎಲೆಕ್ಟ್ರಾನ್ಸ್ ಲೋನ್ ಪೇರ್ ಆಗಿರ್ಬೋದು, ಡಬಲ್ ಬಾಂಡ್ ಇರ್ಬೋದು, ಸಿಂಗಲ್ ಬಾಂಡ್ ಇರ್ಬೋದು, ಸಾರಿ ಟ್ರಿಪಲ್ ಬಾಂಡ್ ಇರ್ಬೋದು. ಅರ್ಥ ಆಯ್ತಾ? ನಾವು ಇವಾಗ ನೋಡಿ, ಇವಾಗ ಕಾರ್ನರ್ ಐಟಮ್ಸ್ಗೆ ಈ 20 ಎಲೆಕ್ಟ್ರಾನ್ಸ್ನ ನಾವು ಅಕಾಮಿಡೇಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 ಆಗೋಯ್ತು. ಅರ್ಥ ಆಯ್ತಾ? 18 ಆಗೋಯ್ತು. ಬಟ್ 18 ಏನೋ ಆಗೋಯ್ತು. ಇಲ್ಲಿ ಇರ್ತಕ್ಕಂಥ 20, ಆದ್ರಿಂದ 2 ಉಳಿದಿರ್ತಕ್ಕಂಥವು ಸೆಂಟ್ರಲ್ ಆಟಮ್ ಅಲ್ಲಿ ಬರೆದುಬಿಡಿ. ಉಳಿದಿದ್ರೆ ಸೆಂಟ್ರಲ್ ಆಟಮ್ ಅಲ್ಲಿ ಬರೆದು ಬಿಡಿ. ಬಟ್ ವಾಟ್ ಈಸ್ ದ ಕೋವೆಲೆನ್ಸಿ ಆಫ್ ಸಲ್ಫರ್? ಕೋವೆಲೆನ್ಸಿ ಆಫ್ ಸಲ್ಫರ್ 4 ಇರಬೇಕು ಅಥವಾ 6 ಇರಬೇಕು ಅಲ್ವಾ? ಇವಾಗ ಕೋವೆಲೆನ್ಸಿ ಆಫ್ ಸಲ್ಫರ್ ಇಲ್ಲಿ ನೋಡೋಣ. ಇವಾಗ ಕಾರ್ನರ್ ಐಟಮ್ಸ್ ಫಸ್ಟ್ ನೋಡ್ಬಿಡೋಣ, ಏನು ಆಕ್ಟೇಟ್ ರೂಲ್ ಫಾಲೋ ಆಗಿದೆಯಲ್ವ ಅಂತ. 1 2
3 4 5 6 7 8 ಫಾಲೋ ಆಗಿಬಿಟ್ಟಿದೆ. 1 2 3 4 5 6 7 8 ಇದು ಫಾಲೋ ಆಗಿಬಿಟ್ಟಿದೆ. 1 2 3 4 5 6 7 8 ಇದು ಆಕ್ಟೇಟ್ರಲ್ಲಿ ಫಾಲೋ ಆಗಿಬಿಟ್ಟಿದೆ. ಸಲ್ಫರ್ ಫಾಲೋ ಆಗಿದೆ ನೋಡೋಣ. 1 2 3 4 5 6 7 8 ಅದು ಫಾಲೋ ಆಗಿದೆ. ಬಟ್ ಕೋವೆಲೆನ್ಸ್ ಸ್ಯಾಟಿಸ್ಫೈ ಆಗಿಲ್ಲ. ಆದ್ರಿಂದನೇ ಸೆಂಟ್ರಲ್ ಆಟಮ್ 8 ಆರ್ ಮೋರ್ ದನ್ 8 ಕೂಡ ಇರ್ಬೋದು ತಾನೆ. 8 ಆರ್ ಮೋರ್ ದನ್ 8. ಮೋರ್ ದನ್ 8 ಹೆಂಗಾಗತ್ತೆ ಅಂತ ನೋಡಿ. ಇವಾಗ ಕೋವೆಲೆನ್ಸ್ ನಾವು 4 ಆದ್ರೂ ಸ್ಯಾಟಿಸ್ಫೈ ಮಾಡಬೇಕು. ಅದರಿಂದ ಯಾವ್ದಾದ್ರು ಒಂದು ಇದೇ ಬಾಂಡ್ ತೆಗಿಯೋಣ. 2 ಎಲೆಕ್ಟ್ರಾನ್ಸ್ ತೆಗೆದ್ಬಿಟ್ಟು ಇಲ್ಲಿ ಬಾಂಡ್ ಹಾಕಿದ್ರೆ ಇವಾಗ ಕೋವೆಲೆನ್ಸಿ 4 ಆಗುತ್ತೆ ನೋಡಿ. 1 2 3 4 ಬಾಂಡ್ಸ್ ಇದೆಯಾ, ಕೋವೆಲೆನ್ಸಿ 4 ಆಯ್ತು. ಅರ್ಥ ಆಯ್ತಾ? ಆಕ್ಟೇಟ್ ಕೂಡ ಸರಿಯಾಗಿದೆ ನೋಡಿ. 1 2 3 4 5 6 7 8 ಇದು 8 ಇದೆ, ಇದು 8 ಇದೆ. ಇದರಲ್ಲಿ ನೋಡಿ ಜಾಸ್ತಿ ಇದೆ. 1 2 3 4 5 6 7 8 9 10 ಇದೆ. ಬಟ್ 8 ಆರ್ ಮೋರ್ ದನ್ 8 ಇರ್ಬೋದಾ? ಬಟ್ ದಿಸ್ ದ ರೈಟ್ ಸ್ಟ್ರಕ್ಚರ್, ದಿಸ್ ದ ಆಕ್ಚುಯಲ್ ಸ್ಟ್ರಕ್ಚರ್. ಮತ್ತೆ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, 2 ಇದೆ. ಇದ್ರ ಮೇಲೆ ಒಂದು, ಇದ್ರ ಮೇಲೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಮೇಲೆ ಒಂದು ನೆಗೆಟಿವ್ ಚಾರ್ಜ್, ಇದ್ರ ಮೇಲೆ ಒಂದು ನೆಗೆಟಿವ್ ಚಾರ್ಜ್. ಅರ್ಥ ಆಯ್ತು? ಇಲ್ಲ ಬ್ರಾಕೆಟ್ ಆಗ್ಬಿಟ್ಟು 2 ಅಂತ ಆಗ್ಬಿಡು, ಎಲ್ಲ ಒಂದೇ. ಅರ್ಥ ಆಯ್ತಾ? ಹಿಂಗ್ ಬರೆದ್ರು ಒಂದೇ. ಅಥವಾ ಸಲ್ಫರ್ ಆಕ್ಸನ್ 2 ಲೋನ್ ಪೇರ್ಸ್ 6 ಲೋನ್ ಪೇರ್ಸ್ 6 ಲೋನ್ ಪೇರ್ಸ್ 2 ಹಿಂಗ್ ಬರೆದ್ರು ಒಂದೇ. ಹೆಂಗಾದ್ರೂ ಬರಲಿ. ಬಟ್ ಈ 2 ಈ ಆಕ್ಸನ್ ಒಂದು ಮೈನಸ್, ಈ ಆಕ್ಸನ್ ಒಂದು ಮೈನಸ್ ಇರುತ್ತೆ. ಅದನ್ನು ಕೂಡ ಬೇಕಾದ್ರೆ ನಾವು, ಅರ್ಥ ಆಯ್ತಾ, ಯಾಕೆ ಇದ್ರ ಮೇಲೆ -1, ಇದ್ರ ಮೇಲೆ -1, ಇದರಲ್ಲಿ 0, ಇದರಲ್ಲಿ 0, ಇದ್ರ ಮೇಲೆ ಯಾಕೆ ಮೈನಸ್ ಇರಲ್ಲ ಅಂತ ನಾವು ಫಾರ್ಮಲ್ ಚಾರ್ಜ್ ಅಲ್ಲಿ ಡಿಸ್ಕಸ್ ಮಾಡೋಣ. ದಿಸ್ ಈಸ್ ದ 7th ಎಕ್ಸಾಂಪಲ್. ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ಎಕ್ಸಾಂಪಲ್. ಅಲ್ಲಿಗೆ ನೈಟ್ರೇಟ್ ಆಯ್ತು, ಸಲ್ಫೈಟ್ ಆಯ್ತು. ಅರ್ಥ ಆಯ್ತಾ? ಸಲ್ಫೇಟ್ ಅಯಾನ್ ಸಲ್ಫೇಟ್ ಅಯಾನ್. ಅರ್ಥ ಆಯ್ತಾ? ಏನ್ ಸರಿ ಸಲ್ಫೇಟ್ ಅಯಾನ್? ವೆರಿ ಸಿಂಪಲ್. ಅರ್ಥ ಆಯ್ತಾ? ಸೆಂಟ್ರಲ್ ಆಟಮ್ ಬಂದು ಸಲ್ಫರ್. ಫಸ್ಟ್ ಕ್ಯೂ ಕಂಡು ಹಿಡ್ಕೊಳ್ಳೋಣ. ಒಂದು ಕ್ಯೂ ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸಲ್ಫರ್ ಅಲ್ಲಿ ಎಷ್ಟಿರ್ತವೆ? 6 ಇರ್ತವೆ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಸಲ್ಫರ್ ಅಟಾಮಿಕ್ ನಂಬರ್ ಎಷ್ಟು? 16 ತಾನೆ. ಅರ್ಥ ಆಗಿದೆಯಾ? ದಟ್ ಈಸ್ 10 ಆದ್ಮೇಲೆ ಇನ್ನು ಎಷ್ಟು ಇರ್ತವೆ? 6 ಇರ್ತವೆ. ಹಿಂದೆ ರೇರ್ ಗ್ಯಾಸ್ ಬಂದು ನಿಯಾನ್ 10, 6 6 ಇದೆಯಾ? ಇನ್ನು ಆಕ್ಸನ್ ಆಟಮ್ಸ್, ಈಚ್ ಆಕ್ಸನ್ ಆಟಮ್ 6 6 4 ಇದೆ. 4 × 6 4 24 ಪ್ಲಸ್ 6 30 ಆಯ್ತು. -2 ಒಂದಿದೆ, ಅದರಿಂದ +2 32 ಎಲೆಕ್ಟ್ರಾನ್ಸ್. 32 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಯ್ತು. ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಬರೆಯೋ ಮೊದಲು ಅರ್ಥ ಆಯ್ತಾ? ನಾವು ಎಷ್ಟು ಆಕ್ಸನ್ ಐಟಮ್ಸ್ ಇದೆ? ಕಾರ್ಬನ್ ಐಟಮ್ಸ್ 4 ಇದೆ. 4 ಅನ್ನು ನಾವು, ಅರ್ಥ ಆಯ್ತಾ, 4 ಬಾಂಡ್ಸ್ ಅಂತ ಬರೆದು ಬಿಡೋಣ. ಎಷ್ಟು ಬಾಂಡ್ಸ್ ಆಯ್ತು? 4 ಬಾಂಡ್ಸ್ ಆಯ್ತು. ಈಚ್ ಬಾಂಡ್ ಈಸ್ 2 ಎಲೆಕ್ಟ್ರಾನ್ಸ್. ಅದು ಟೋಟಲಿ 8 ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಒಂದೊಂದು ಬಾಂಡ್ ಅಲ್ಲಿ 2 ಅಂದ್ರೆ 4 ಬಾಂಡ್ಸ್ ಇದೆ ತಾನೆ. 2 × 4 ದಟ್ ಈಸ್ 8 ಎಲೆಕ್ಟ್ರಾನ್ಸ್. 8 ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಂದು Q - BP ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. Q - ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. Q ಬಂದು 32 -8 that is equal to 24 electrons. 24 electrons. ಅರ್ಥ ಆಗಿದೆಯಾ? ಈ 24 ಎಲೆಕ್ಟ್ರಾನ್ಸ್ ನ ನಾವು ಯಾವ ತರ ಅಕಾಮಡೇಟ್ ಮಾಡ್ತಕ್ಕಂಥದ್ದು ಅಂತ ಇಲ್ಲಿ ನೋಡಿ. ಒಂದೊಂದು ಆಕ್ಸಿಜನ್ ಆಟಮ್ ಮೇಲೂ ಕಾರ್ಬನ್ ಆಟಮ್ಸ್ ಮೇಲೆ ಉಳಿದಿರ್ತಕ್ಕಂಥ ಸೆಂಟ್ರಲ್ ಆಟಮ್ ಇದ್ರೆ ಕಾರ್ಬನ್ ಆಟಮ್ಸ್ಗೆ ಒಂದೊಂದು 6 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಬ್ಯಾಲೆನ್ಸ್ ಆಗೋಯ್ತು. 24 ಎಲೆಕ್ಟ್ರಾನ್ಸ್ ಕೂಡ ಕಾರ್ಬನ್ ಆಟಮ್ಸ್ಗೆ ಸರೋಯ್ತು ವೇಲೆನ್ಸ್ ಎಲೆಕ್ಟ್ರಾನ್ಸ್. ಯಾಕಂದ್ರೆ ಒಂದೊಂದು ಆಕ್ಸಿಜನ್ಗೆ 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವ ತಾನೆ, ಅವೇ ಇವು. ಅರ್ಥ ಆಯ್ತಾ? ಬಟ್ ಕೋವೆಲೆನ್ಸ್ ಸ್ಯಾಟಿಸ್ಫೈ ಆಗಿದೆಯಾ? ಇಲ್ಲ. ಇದು ಆಕ್ಟೇಟ್ ಒಬೆ ಆಗಿದೆ ನೋಡಿ.
1 2 3 4 5 6 7 8 ಒಬೆ ಆಗಿದೆ. ಇದು ಆಕ್ಟೇಟ್ ರೂಲ್ ಒಬೆ ಆಗಿದೆ. 1 2 3 4 5 6 7 8 ಇದು ಆಕ್ಟೇಟ್ ರೂಲ್ ಒಬೆ ಆಗಿದೆ. ಇದು ಆಕ್ಟೇಟ್ ರೂಲ್ ಒಬೆ ಆಗಿದೆ. 1 2 3 4 5 6 7 8 ಆಕ್ಟೇಟ್. ಆಕ್ಟ್ ಅಂದ್ರೆ ಸ್ಟೇಟ್ ತಾನೆ. ಇದು ಅಷ್ಟೇ 1 2 3 4 5 6 7 8 ಇದು ಕೂಡ ಒಬೆ ಆಗಿದೆ. ಬಟ್ ಸಲ್ಫರ್ ನೋಡೋಣ. ಸಲ್ಫರ್ ಕೂಡ ಆಕ್ಟೇಟ್ ಒಬೆ ಆಗಿದೆ. ಒಂದೊಂದು ಬಾಂಡ್ 2 ಎಲೆಕ್ಟ್ರಾನ್ಸ್ ಅಂದ್ರೆ 8 ಎಲೆಕ್ಟ್ರಾನ್ಸ್ ಆಯ್ತಾ. ಬಟ್ ಕೋವೆಲೆನ್ಸಿ 4 or 6 ತಾನೆ. ಅರ್ಥ ಆಯ್ತಾ. ಇವಾಗ ನೋಡಿ 6ಗೆ ಸ್ಯಾಟಿಸ್ಫೈ ಆಗ್ಬೇಕು ಇಲ್ಲಿ ಕೋವೆಲೆನ್ಸಿ, ಮ್ಯಾಕ್ಸಿಮಮ್ ಕೋವೆಲೆನ್ಸಿ 6. ಈ 2 ಎಲೆಕ್ಟ್ರಾನ್ಸ್ ಬಂದು ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿದ್ರೆ ಬಟ್ ಆಕ್ಟೇಟ್ ಏನು ಚೇಂಜ್ ಆಗಲ್ಲ. ಈ 2 ಎಲೆಕ್ಟ್ರಾನ್ಸ್ ಬಂದು ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಮಾಡಿದ್ರೆ ಅವಾಗ ಆಕ್ಟೇಟ್ ಏನು ಚೇಂಜ್ ಆಗಲ್ಲ. ಈ ಆಕ್ಸಿಜನ್ ಆಕ್ಟೇಟ್ ಕರೆಕ್ಟ್ ಆಗಿದೆ, ಈ ಆಕ್ಸಿಜನ್ ಕರೆಕ್ಟ್ ಆಗಿದೆ. ಬಟ್ ಇದು ಮಾತ್ರ ಜಾಸ್ತಿ ಆಗಿದೆ. ಎಷ್ಟಾಗಿದೆ? 1 2 3 4 5 6 7 8 9 10 11 12 ಮೋರ್ ದ್ಯಾನ್ 8 ಕೂಡ ಇರ್ಬೋದು ಸೆಂಟ್ರಲ್ ಆಟಮ್ ಅಲ್ಲೇ. ಅರ್ಥ ಆಯ್ತಾ. ದಿಸ್ ಈಸ್ ದ ಆಕ್ಚುಯಲ್ ಸ್ಟ್ರಕ್ಚರ್. ಬಟ್ ನೆಗೆಟಿವ್ ಚಾರ್ಜ್ ಇದೆ. ಡಬಲ್ ಬಾಂಡ್ ಓ ಆಕ್ಸಿಜನ್ ಆಟಮ್ ಸಲ್ಫರ್ ಆಟಮ್ಸ್ ಬಿಟ್ಬಿಡು. ಇನ್ನು ಇದ್ರ ಮೇಲೆ ಒಂದು ನೆಗೆಟಿವ್ ಚಾರ್ಜ್ ಇರ್ಬೋದು, ಇದ್ರ ಮೇಲೆ ಒಂದು ನೆಗೆಟಿವ್ ಚಾರ್ಜ್ ಇರ್ಬೋದು, ಅಥವಾ ಬ್ರಾಕೆಟ್ ಆಗ್ಬಿಟ್ಟು 2- ಅಂತ ಆದ್ರೂ ಬರೀರಿ. ದಿಸ್ ಈಸ್ ದ ಲೀವಿಸ್ಟ್ ಡಾರ್ಕ್ ಸ್ಟ್ರಕ್ಚರ್ ಆಫ್ ಸಲ್ಫೇಟ್ ಅಯಾನ್. ಏನಿದೆ? ಸಲ್ಫೇಟ್ ಅಯಾನ್. ಅರ್ಥ ಆಗಿದೆಯಾ? ಎನಿ ಡೌಟ್? ಅಲ್ಲಿಗೆ ಕಾರ್ಬೋನೇಟ್ ಅಯಾನ್ ಆಗಿದೆ. ಅರ್ಥ ಆಯ್ತಾ? ಆಗಿದೆ ಇಲ್ವೇ? ಇವಾಗ NH4+ ಅಯಾನ್ ಕೂಡ ಆಗಿರ್ಬೇಕು ಅನ್ಸುತ್ತೆ. ಅರ್ಥ ಆಯ್ತಾ? ನೈಟ್ರೇಟ್ ಅಯಾನ್ ಆಯ್ತು, ಕಾರ್ಬೋನೇಟ್ ಅಯಾನ್ ಆಯ್ತು. ಅರ್ಥ ಆಯ್ತಾ? ಸಲ್ಫೈಟ್ ಅಯಾನ್ ಆಯ್ತು, ಸಲ್ಫೇಟ್ ಅಯಾನ್ ಆಯ್ತು, ಸಲ್ಫೇಟ್, ಸಲ್ಫೈಟ್, ನೈಟ್ರೇಟ್. ಅರ್ಥ ಆಯ್ತಾ? ಕಾರ್ಬೋನೇಟ್, CO3 2-. ಅರ್ಥ ಆಗಿದೆಯಾ? ಎನಿ ಡೌಟ್? ಅಲ್ಲಿಗೆ ಟೋಟಲಿ ಒಂದು 8 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದೀವ. ಎಷ್ಟಲ್ಲಿ? ಒಂದು 8 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದೀವಿ. ಇನ್ನೂ ಬೇಕಂದ್ರೆ ನಾವು ಮಾಡ್ಬೋದು. ಅರ್ಥ ಆಯ್ತಾ? ಕಾರ್ಬೋನೇಟ್ ಅಯಾನು ಮಾತ್ರ ಮಾಡೋಣ, ಸಲ್ಫರ್ ಟ್ರೈಆಕ್ಸೈಡ್ ಮಾಡೋಣ. ಅರ್ಥ ಆಯ್ತಾ? ಸಲ್ಫರ್ ಟ್ರೈಆಕ್ಸೈಡ್ ಮಾಡೋಣ, ಇಲ್ಲ ಫಾಸ್ಫೇಟ್ ಅಯಾನ್ ಮಾಡೋಣ. ಲೀವಿಸ್ಟ್ ಸ್ಟ್ರಕ್ಚರ್ ಬರೀತಕ್ಕಂಥದ್ದು ಹೆಂಗೆ ಅಂತ ಕೆಲವು ದಿಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಇನ್ನೊಂದು 2 ಎಕ್ಸಾಂಪಲ್ಸ್ ನೋಡಿ, 2 3. ಅರ್ಥ ಆಯ್ತಾ? ನಂಬರ್ 1 ಈಸ್ ಸಲ್ಫರ್ ಟ್ರೈಆಕ್ಸೈಡ್. ಅಂದರೆ ದಟ್ ಈಸ್ 8 ಆಯಿತು. 9th one ಸಲ್ಫರ್ ಟ್ರೈಆಕ್ಸೈಡ್ SO3. ಸಲ್ಫರ್ ಟ್ರೈಆಕ್ಸೈಡ್ನ ಲೀವಿಸ್ಟ್ ಸ್ಟ್ರಕ್ಚರ್ ಏನು ಅಂತ ಅರ್ಥ ಆಯ್ತಾ? ವಾಟ್ ಈಸ್ ದಟ್? ಏನಿದೆ? ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸ್. ಸಲ್ಫರ್ ಟ್ರೈಆಕ್ಸೈಡ್ ಗ್ಯಾಸ್. ಇವಾಗ ಇದರದ್ದು ಕ್ಯೂ ಕಂಡಿಡಿಯೋಣ. 6 valence electrons in sulfur. Sulfur atomic number 16. In the rare gas 10. ಬಿಟ್ಬಿಡು 6 ಇರುತ್ತೆ valence electrons. ಅರ್ಥ ಆಯ್ತಾ? 2,8 ತಾನೆ. 2,8 ಬಿಟ್ಬಿಡು. ದಟ್ ಈಸ್ 6 ಇರುತ್ತೆ valence electrons. ಪ್ಲಸ್ ಈಚ್ ಆಕ್ಸಿಜನ್ ಈಸ್ 6. 3 ಆಕ್ಸಿಜನ್ಸ್ ಇದೆ. 3 into 6. ಇದರಲ್ಲಿ ಏನಿಲ್ಲ. ಯಾಕೆಂದ್ರೆ ಚಾರ್ಜ್ ಇದ್ದಿದ್ರೆ ಪ್ಲಸ್ ಮೈನಸ್ ಮಾಡಬೇಕಾಗಿತ್ತು. ಏನು ಚಾರ್ಜ್ ಇದ್ರೆ ಅದ್ರ ಪ್ರಕಾರ ಮೈನಸ್ ಇದ್ರೆ ಅದಕ್ಕೆ ಆ್ಯಡ್ ಮಾಡಬೇಕು ಎಲೆಕ್ಟ್ರಾನ್ಸ್. ಎಷ್ಟು ಮೈನಸ್ ಇದ್ರೆ ಅಷ್ಟು ಎಲೆಕ್ಟ್ರಾನ್ಸ್, ಪ್ಲಸ್ ಇದ್ರೆ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಇವಾಗ ಏನೂ ಇಲ್ಲ. ಅದರಿಂದ 3 18 + 6 24 24 ಎಲೆಕ್ಟ್ರಾನ್ಸ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು? 24 ಎಲೆಕ್ಟ್ರಾನ್ಸ್ ಆಯಿತು. ಅರ್ಥ ಆಯ್ತಾ? ಇವಾಗ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಬಂದು ಇವಾಗ ಸಲ್ಫರ್ ಆಟಮ್ ಇಸ್ ಸೆಂಟ್ರಲ್ ಆಟಮ್. ಯಾಕಂದ್ರೆ ದಟ್ ಈಸ್ ದ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಥವಾ ಲಾರ್ಜ್ ಇನ್ ಸೈಜ್. ಅರ್ಥ ಆಯ್ತಾ? ಅದ್ರ ಸುತ್ತಲೂ 3 ಆಕ್ಸಿಜನ್ಸ್ ಇದೆ. ಅಲ್ಲಿ ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಎಷ್ಟಾಯಿತು? 3 ಬಾಂಡ್ಸ್. 2 into 3 6 ಎಲೆಕ್ಟ್ರಾನ್ಸ್. ಅಲ್ಲಿ ಟೋಟಲಿ 6 ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಕಂಡುಹಿಡಿಯೋಣ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಕಂಡುಹಿಡಿತೀರಾ? Q minus BP. Q24 minus 6, that is equal to 18. 18 ಎಲೆಕ್ಟ್ರಾನ್ಸ್ ಲೋನ್ ಪೇರ್ಸ್ ಆಗಿರ್ಬೋದು. ಕಾರ್ಬನ್ ಆಟಮ್ಸ್ ಮೇಲೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಕೂಡ ಇರ್ಬೋದು. ನೋಡಿ ಇಲ್ಲಿ ಟೋಟಲ್ 18 ಅಲ್ಲಿ 1 2 3 4 5 6 7 8 9 10 11 12 13 14 15 16 17 18
18 ಎಲೆಕ್ಟ್ರಾನ್ಸ್ ಅಕೌಂಟೆಡ್ ಆಗೋಯ್ತು 3 ಕಾರ್ನರ್ ಆಕ್ಸಿಜನ್ ಐಟಮ್ಸ್ ಮೇಲೆ. ಇವಾಗ ಅರ್ಥ ಆಯ್ತಾ? ಪ್ರತಿಯೊಂದು ಕಾರ್ನರ್ ಐಟಮು ವೇಲೆನ್ಸ್ ದಟ್ ಈಸ್ ಆಕ್ಟೆಟ್ ರೂಲ್ ಒಬೆ ಆಗಿದೆ ನೋಡಿ. 1 2 3 4 5 6 7 8 ಸ್ಯಾಟಿಸ್ಫೈ ಆಗಿಬಿಟ್ಟಿದೆ. 1 2 3 4 5 6 7 8 ಇದು ಸ್ಯಾಟಿಸ್ಫೈ ಆಗಿಬಿಟ್ಟಿದೆ ಕಾರ್ನರ್ ಐಟಮ್. ಈ ಆಕ್ಸಿಜನ್ ಐಟಮ್ ನೋಡೋಣ. 1 2 3 4 5 6 7 8 ಇದು ಸ್ಯಾಟಿಸ್ಫೈ ಆಗಿಬಿಟ್ಟಿದೆ. ಇವಾಗ ಸಲ್ಫರ್ ಸ್ಯಾಟಿಸ್ಫೈ ಆಗಿಲ್ಲ. 1 2 3 4 5 6 ಅರ್ಥ ಆಯ್ತು, ಇದು ಸ್ಯಾಟಿಸ್ಫೈ ಆಗಿಲ್ಲ. ಕೋವೆಲೆನ್ಸಿ ಕೂಡ ಸ್ಯಾಟಿಸ್ಫೈ ಇಲ್ಲ. ಆಕ್ಟೇಟು ರೂಲು ಒಬೆ ಆಗಿಲ್ಲ, ಕೋವೆಲೆನ್ಸಿ ಕೂಡ ಸ್ಯಾಟಿಸ್ಫೈ ಆಗಿಲ್ಲ. ಆದ್ರಿಂದ ಅರ್ಥ ಆಯ್ತು, ಒಂದು ಕೆಲಸ ಮಾಡೋಣ, ಒಂದನ್ನು ತೆಗಿಯೋಣ, ಇಲ್ಲಿ ಡಬಲ್ ಬಾಂಡ್ ಹಾಕೋಣ. ಅವಾಗ ಇದು ಆಕ್ಟೇಟ್ ಒಬೆ ಆಯಿತು, ಇದು ಆಕ್ಟೇಟ್ ಒಬೆ ಆಯಿತು, ಬಟ್ ಕೋವೆಲೆನ್ಸಿ 4 ಆಯಿತು. ಅರ್ಥ ಆಯ್ತಾ? ಈ ಕೋವೆಲೆನ್ಸಿ 4 ಮಾಡಿದೀವಿ ಅಂದ್ರೆ ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಇರಬೇಕು. ಆದ್ರಿಂದ ಕೋವೆಲೆನ್ಸಿ 6 ಇಸ್ ದ ಕರೆಕ್ಟ್ ಆನ್ಸರ್. 6 ಆಯ್ತು, 5 ಆಯ್ತು, 6 ಆಯ್ತು. ಇದರಿಂದ 1 2 ಇದರಿಂದ 2. ಸೊ ನ್ಯೂಟ್ರಲ್. ಬೇಕಾದ್ರೆ ಇದ್ರ ಮೇಲೆ 0, ಇದ್ರ ಮೇಲೆ 0, ಇದ್ರ ಮೇಲೆ 0, ಇದ್ರ ಮೇಲೆ 0. ಯಾಕೆ 0 ಅಂತ ಫಾರ್ಮಲ್ ಚಾರ್ಜ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ದಿಸ್ ಇಸ್ ದ ಲೀವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಯಾವ್ದು? ಸಲ್ಫರ್ ಟ್ರೈಆಕ್ಸೈಡ್. ಏನ್ ಹೇಳಿ? ಸಲ್ಫರ್ ಟ್ರೈಆಕ್ಸೈಡ್. ಅರ್ಥ ಆಗಿದೆಯಾ? ನೋಡಿ, ಆಕ್ಟೇಟ್ 1 2 3 4 5 6 7 8 ಇದು ಮೋರ್ ದನ್ 8 ಆಗುತ್ತೆ. 1 2 3 4 5 6 7 8 9 10 11 12 ಸಲ್ಫರ್ 12 ಆಗ್ಬಿಡುತ್ತೆ. 1 2 3 4 5 6 7 8 ಇದು ಆಕ್ಟೇಟ್. 1 2 3 4 5 6 7 8 ಇದು ಆಕ್ಟೇಟ್ ರೂಲ್ ಆಗಿದೆ. ಕಾರ್ಬನ್ ಐಟಮ್ಸ್ ಎಲ್ಲ ಆಕ್ಟೇಟ್ ರೂಲ್ ಆಗಲೇಬೇಕು. ಸೆಂಟ್ರಲ್ ಐಟಮ್ 8 ಆರ್ ಮೋರ್ ದನ್ 8 ಇರ್ಬೋದು. ದಿಸ್ ಇಸ್ ಆಕ್ಚುಯಲ್ ಲೀವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಏನದು? ಸಲ್ಫರ್ ಟ್ರೈಆಕ್ಸೈಡ್. ಅರ್ಥ ಆಯ್ತಾ? ನೆಕ್ಸ್ಟ್ another one is that is carbonate ion CO3 - ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಏನೇಳಿ? CO3 - 10th one. Central atom is carbon. First Q ಕಂಡುಹಿಡಿಯೋದು. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಕಾರ್ಬನ್. ಕಾರ್ಬನ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ ಅಂದ್ರೆ 4. ಯಾಕಂದ್ರೆ ಅಟಾಮಿಕ್ ನಂಬರ್ 6 2,4 ತಾನೆ. ಆ 4 is the valence electrons plus how many oxygen atoms? 3 oxygen atoms. Each oxygen atom 6 valence electrons. ಅರ್ಥ ಆಯ್ತಾ? ಪ್ಲಸ್ -2 ಇರ್ತಕ್ಕಂಥ ರೀಸನ್ 2 ಆಡ್ ಮಾಡಿ 3 6 18 ಪ್ಲಸ್ 2 20 4 24 24. Q is 24. ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಬಂದು ಇದಕ್ಕೆ ಫಸ್ಟ್ ಬಾಂಡ್ಸ್ ಬರೆದ್ಬಿಡು, ಅವಾಗ ಗೊತ್ತಾಗ್ಬಿಡುತ್ತೆ. ಸೆಂಟ್ರಲ್ ಐಟಮ್ ಈಸ್ ಕಾರ್ಬನ್, ಯಾಕಂದ್ರೆ ದಟ್ ಇಸ್ ದ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್. ಅದಕ್ಕೆ 3 ಆಕ್ಸಿಜನ್ಸ್ ಇದೆ, 3 ಆಕ್ಸಿಜನ್ಸ್ ಹಿಂಗೆ ಬರೆದ್ಬಿಡು. ಅಲ್ಲಿಗೆ ಬಾಂಡ್ಸ್ ಕೌಂಟ್ ಮಾಡ್ಕೋ. 3 ಬಾಂಡ್ಸ್ ಇದೆ. ಸಿಂಗಲ್ ಬಾಂಡ್ಸ್ ಇಂದ ಫಸ್ಟ್ ಬರಿಬೇಕಾಗುತ್ತೆ. 3 ಬಾಂಡ್ಸ್ ಅಂದ್ರೆ 3 2 6 6 ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬಂದು Q minus bond pair, that is a Q minus bond pair electrons, that is a 24 minus 6. ಅರ್ಥ ಆಯ್ತಾ? that is equal to 18 electrons. 18 electrons. ಆ 18 electrons ನ ಕಾರ್ನರ್ ಐಟಮ್ಸ್ ಮೇಲೆ ಅಲೈಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 18. ಈ 18 ಎಲೆಕ್ಟ್ರಾನ್ಸ್ ಅಕೌಂಟೆಡ್ ಆಗೋಯ್ತಾ? ವಾಟ್ ಇಸ್ ದ ಕೋವೆಲೆನ್ಸಿ ಆಫ್ ಕಾರ್ಬನ್ 4 ತಾನೆ. ಅರ್ಥ ಆಯ್ತಾ? ಬಟ್ ಸೆಂಟ್ರಲ್ ಆಟಮ್ ಆಕ್ಟೇಟ್ ರೂಲ್ ಒಬೆ ಆಗಿಲ್ಲ. ಯಾಕೆ ಹೇಳಿ? ಪ್ರತಿಯೊಂದು ಒಬೆ ಆಗಿದೆ. ಕಾರ್ಬನ್ ಐಟಮ್ಸ್ ನೋಡಿ, 1 2 3 4 5 6 7 8 ಒಬೆ ಆಗಿದೆ. 6 + 2 8 6 + 2 8 ಬ್ಯಾಲೆನ್ಸ್ ಆಗ್ಬಿಟ್ಟಿದೆ. ಕಾರ್ಬನ್ ಐಟಮ್ಸ್ ಆಕ್ಟೇಟ್ ರೂಲ್ ಒಬೆ ಆಗಿಬಿಟ್ಟಿದೆ, ಬಟ್ ಕಾರ್ಬನ್ ಐಟಮ್ ಆಗಿಲ್ಲ. 1 2 3 4 5 6 ಕೋವೆಲೆನ್ಸಿ ಕೊಟ್ಟರಂಗಿದೆ. ಇವಾಗ ಯಾವ್ದಾದ್ರು ಒಂದು ಆಕ್ಸಿಜನ್ ಆಟಮ್ ಇಂದ 2 ಎಲೆಕ್ಟ್ರಾನ್ಸ್ ಹೋಗ್ಬಿಟ್ಟು ಇಲ್ಲಿ ಬಾಂಡಿಂಗ್ ಫಾರ್ಮ್ ಮಾಡಿದ್ರೆ ಇವಾಗ ಕೋವೆಲೆನ್ಸಿ 4 ಆಯ್ತು. 1 2 3 4 ಬಾಂಡ್ಸ್ ಆಯ್ತು ಕೋವೆಲೆನ್ಸಿ. ಮತ್ತೆ ಏನಾಯ್ತು? ದಟ್ ಈಸ್ ನಂಬರ್ ಆಫ್ ವೇಲೆನ್ಸ್ ಆಕ್ಟೇಟ್ ರೂಲ್ ಒಬೆ ಆಗಿದೆ ನೋಡಿ. 1 2 3 4 5 6 7 8 ಇದು ಒಬೆ ಆಗಿದೆ, ಇದು ಒಬೆ ಆಗಿದೆ, ಇದು ಒಬೆ ಆಗಿದೆ. ಚಾರ್ಜ್ -2 ಇಲ್ಲೂ -1 ಅಂತಂದ್ರೆ ಬರ್ರಿ, ಇಲ್ಲ ಬ್ರಾಕೆಟ್ ಆಗಿಬಿಟ್ಟು ಹೋಲ್ 2- ಅಂತಂದ್ರೆ ಬರ್ರಿ. ಯಾಕೆ ಇದ್ರ ಮೇಲೆ 0 ಇದ್ರ ಮೇಲೆ 0 ಇದ್ರ ಮೇಲೆ -1 ಇದ್ರ ಮೇಲೆ -1 ಅಂತ ನಾವು ದಟ್ ಈಸ್ ಫಾರ್ಮಲ್ ಚಾರ್ಜ್ ಅಲ್ಲಿ ಡಿಸ್ಕಸ್ ಮಾಡೋಣ.
ಅರ್ಥ ಆಗಿದೆಯಾ? ಲಿವಿಸ್ ಡಾಟ್ ಸ್ಟ್ರಕ್ಚರ್. ನೆಕ್ಸ್ಟ್ ಆಫ್ ಕಾರ್ಬೋನೇಟ್ ಅಯಾನ್, CO3 ಮೈನಸ್ ಅನ್ ಕಾರ್ಬೋನೇಟ್ ಅಯಾನ್, ಗೊತ್ತಾಯ್ತಾ? ನೆಕ್ಸ್ಟ್ another one is 11th one, phosphate, PO4 minus, phosphate ion, sorry 3 minus, ಅರ್ಥ ಆಯ್ತಾ? ಫಾಸ್ಫೇಟ್ ಅಯಾನ್, ಇದು ಕಾರ್ಬೋನೇಟ್ ಅಯಾನ್, ಇದು ಫಾಸ್ಫೇಟ್ ಅಯಾನ್. ಅರ್ಥ ಆಯ್ತಾ? ಈ ಫಾಸ್ಫೇಟ್ ಅಯಾನ್ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಕಂಡುಹಿಡಿಯಬೇಕಾದ್ರೆ ಸೆಂಟ್ರಲ್ ಆಟಮ್ ಒಂದು ಫಾಸ್ಫರಸ್. ವೈ ಫಾಸ್ಫರಸ್? ದಟ್ ಇಸ್ ದ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಂಡ್ ಲಾರ್ಜ್ ಇನ್ ಸೈಜ್. ಅರ್ಥ ಆಯ್ತಾ? ಇವಾಗ ಇದ್ರದ್ದು ಕ್ಯೂ ಕಂಡುಹಿಡಿಯೋಣ. ಕ್ಯೂ ಈಸ್ ಈಕ್ವಲ್ ಟು ಏನು? ಕ್ಯೂ ಅಂದ್ರೆ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಫಾಸ್ಫರಸ್ ಅಲ್ಲಿ ಎಷ್ಟಿರುತ್ತೆ ವೇಲೆನ್ಸ್ ಎಲೆಕ್ಟ್ರಾನ್ಸ್? ಫಾಸ್ಫರಸ್ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಫಾಸ್ಫರಸ್ ಅಲ್ಲೇ. ಯಾಕೆ 5 ಇರುತ್ತೆ ಫಾಸ್ಫರಸ್ ಅಲ್ಲೇ? ಫಾಸ್ಫರಸ್ ಅಟಾಮಿಕ್ ನಂಬರ್ ಅರ್ಥ ಆಯ್ತಾ? 15 ಅಂದ್ರೆ 2,8 ತೆಗೆದುಬಿಡಿ, ಇನ್ನು 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. 5 ಪ್ಲಸ್ each oxygen is 6 electrons, 4 oxygens, therefore into 6 plus 3. ಯಾಕೆ 3 -3 ಅಂತಿದೆ, ಅದನ್ನು 3 ಎಲೆಕ್ಟ್ರಾನ್ ಸ್ಟಾರ್ಟ್ ಮಾಡಬೇಕು. ಅಲ್ಲಿಗೆ ಎಷ್ಟಾಯಿತು? 4 24, 24 ಒಂದು 8, 32, 32 electrons. 32 electrons. Q is equal to 32. How many bond pair electrons are present? Bond pair ಅಂತ ಬಂದ್ಬಿಡು. Bond pair electrons. First P ಬರಿ. ಎಷ್ಟು ಆಕ್ಸಿಜನ್ಸ್ ಇದೆ? 4 ಆಕ್ಸಿಜನ್ಸ್ ಅದೇನೆ. 1 2 3 4 4 ಬಾಂಡ್ಸ್ ಇದೆ. ಈಚ್ ಬಾಂಡ್ ಈಸ್ 2 electrons. ಟೋಟಲ್ 8 electrons. 8 electrons. ಅರ್ಥ ಆಯ್ತಾ? ಇವಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನೋಡೋಣ. ಲೋನ್ ಪೇರ್ Q minus BP. Q1 32 minus 8. ಅರ್ಥ ಆಯ್ತಾ? -8 that is equal to 24 electrons. ಅಲ್ಲ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಯಿತು? 24 electrons. ಆ 24 ಲೋನ್ ಪೇರ್ ಆರ್ ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್. ಈ 24 electrons ಅರ್ಥ ಆಯ್ತಾ? ಇಲ್ಲಿ ಅಕಾಮಿಡೇಟ್ ಆಗಬೇಕು. ಎಲ್ಲಿ ಅಕಾಮಿಡೇಟ್ ಆಗುತ್ತೆ ನೋಡು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಕಾರ್ಲ್ 24 ಒಂದೊಂದಲ್ಲಿ 6 ಇರ್ತವೆ. ಕಾರ್ನರ್ ಐಟಮ್ಸ್ ಆಕ್ಟೇಟ್ ಕೂಡ ಒಬೆ ಆಗುತ್ತೆ. ಆಕ್ಟೇಟ್ ರೂಲ್ ಕೂಡ 1 2 3 4 5 6 7 8 ಆಕ್ಟೇಟ್ ರೂಲ್ ಆಯ್ತಾ? 1 2 3 4 5 6 7 8 ಆಕ್ಟೇಟ್ ರೂಲ್ ಆಯ್ತಾ? ಇದು ಅಷ್ಟೇ. 1 2 3 4 5 6 7 8 ಅರ್ಥ ಆಯ್ತಾ? ಇದು ಅಷ್ಟೇ. 1 2 3 4 5 6 7 8 ಕಾರ್ನರ್ ಐಟಮ್ಸ್ ಎಲ್ಲ ಆಕ್ಟೇಟ್ ಒಬೆ ಆಗಿದೆ. ಫಾಸ್ಫರಸ್ ಒಬೆ ಆಗಿದೆ ನೋಡಿ. ಫಾಸ್ಫರಸ್ 1 2 3 4 5 6 7 8 ಆಕ್ಟೇಟ್ ರೂಲ್ ಒಬೆ ಆಗಿದೆ. ಬಟ್ ಕೋವೆಲೆನ್ಸಿ ಫಾಸ್ಫರಸ್ ಎಷ್ಟು? 5. ಅರ್ಥ ಆಯ್ತಾ? ಸಿಲಿಕಾನು ಕಾರ್ಬನ್ 4 ಆದರೆ ಫಾಸ್ಫರಸ್ ನೈಟ್ರೋಜನ್ ಅರ್ಥ ಆಯ್ತಾ? 5 ಕೂಡ ಕೊಡ್ಬೋದು. ವೇಲೆನ್ಸಿ ಕೋವೆಲೆನ್ಸಿ ಇಸ್ 5. ಆವಾಗ ಏನು ಮಾಡೋಣ? ಯಾವುದಾದ್ರೂ ಒಂದು ಆಕ್ಸಿಜನ್ ಐಟಮ್ದ 2 ಎಲೆಕ್ಟ್ರಾನ್ಸ್ ತೆಗೆದು ಒಂದು ಬಾಂಡ್ ಹಾಕಿದ್ರೆ ಕೋವೆಲೆನ್ಸಿ ಸ್ಯಾಟಿಸ್ಫೈ ಆಯಿತು. ಅಲ್ಲಿ ಮೋರ್ ದಾನ್ 8 ಎಲೆಕ್ಟ್ರಾನ್ಸ್ ಆಯಿತು ಸೆಂಟ್ರಲ್ ಐಟಮ್ ಅಲ್ಲೇ. ಇನ್ನೆಲ್ಲ ಒಬೆ ಆಗಿದೆ ನೋಡು. 1 2 3 4 5 6 7 8 ಇದು ಕೂಡ ಆಕ್ಟೇಟ್ ಒಬೆ ಆಗಿದೆ. ಇದು ಆಗಿದೆ, ಇದು ಆಗಿದೆ, ಇದು ಆಗಿದೆ. ಅಲ್ಲಿಗೆ ಆಕ್ಟೇಟ್ ರೂಲ್ ಎಲ್ಲ ಒಬೆ ಆಗಿದೆ. ಬಟ್ ಚಾರ್ಜ್ ಇಲ್ಲ. ಚಾರ್ಜು ಇವಾಗ ಸೆಂಟ್ರಲ್ ಐಟಮ್ ಮೇಲೆ ನೆಗೆಟಿವ್ ಚಾರ್ಜ್ ಇರಲ್ಲ, ಕಾರ್ನರ್ ಐಟಮ್ಸ್ ಮೇಲೇನೆ ಇರುತ್ತೆ. ಇದು ಡಬಲ್ ಬಾಂಡ್ ಇದೆ, ಅದ್ರ ಮೇಲೆ ಇರಲ್ಲ. ಇದ್ರ ಮೇಲೆ ಒಂದು, ಇದ್ರ ಮೇಲೆ ಒಂದು, ಇದ್ರ ಮೇಲೆ ಒಂದು, ಅಥವಾ ಬ್ರಾಕೆಟ್ ಆಗಿಬಿಟ್ಟು 3- ಅಂತ ಆದ್ರೂ ಬರೀರಿ. ದಿಸ್ ಇಸ್ ದ ಆಕ್ಚುಯಲ್ ಸ್ಟ್ರಕ್ಚರ್ ಆಫ್ ಲಿವಿಸ್ ಡಾಟ್ ಸ್ಟ್ರಕ್ಚರ್. ಲಿವಿಸ್ ಡಾಟ್ ಸ್ಟ್ರಕ್ಚರ್ ಆಫ್ ಫಾಸ್ಫೇಟ್ ಅಯಾನ್, PO4 3- ಅಯಾನ್. PO4 3- ಅಯಾನ್. ನಾವು ಇಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದೀವಲ್ಲ, ಅರ್ಥ ಆಯ್ತಾ? ಇಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದೀವಲ್ಲ, ನಿಮಗೆ ಯಾವುದಾದ್ರೂ ಕೇಳ್ಕೊಳ್ಳಿ. ನೀವು ರೆಡಿ ಇರಬೇಕು ಅಟೆಂಡ್ ಮಾಡಲಿಕ್ಕೆ. ಯಾವುದಾದ್ರು ಕೇಳ್ಕೊಳ್ಳಿ. ಅದು
ನಾವು ಇನ್ನೂ ಮುಂದೆ ನಾವು ಡಿಸ್ಕಸ್ ಮಾಡ್ತಾ ಹೋದರೆ ಅರ್ಥ ಆಯ್ತಾ, ನಾವು ಯಾವುದು ಫಾರ್ಮಲ್ ಚಾರ್ಜಲ್ಲಿ ಇನ್ನೂ ಎಲ್ಲ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಇವಾಗ ಕ್ಯೂ ಕಂಡುಹಿಡಿದು ಗೊತ್ತಿರಬೇಕು. ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಕಂಡುಹಿಡ್ಕೊಂಡ್ರೆ, ಸೆಂಟ್ರಲ್ ಆಟಮ್ ಯಾವುದು ಅಂತ ಕಂಡುಹಿಡ್ಕೊಂಡ್ರೆ ಅದ್ರ ಸುತ್ತಲೂ ಸಿಂಗಲ್ ಬಾಂಡ್ಸಿಂದ ಬಟ್ಟೆ ಫಸ್ಟ್ ಅಟ್ಯಾಚ್ ಮಾಡಿಬಿಡು. ಅರ್ಥ ಆಯ್ತು. ಕಾರ್ನರ್ ಐಟಮ್ಸ್ ಆಕ್ಟೇಟ್ ಒಬೆ ಮಾಡಿಬಿಡು. ಒಬೆ ಆಗಿದೆ ನೋಡ್ಕೋ. ಒಂದು ವೇಳೆ ಆಕ್ಟೇಟ್ ಅಲ್ಲ ಒಬೆ ಅಲ್ಲ ವೇಲೆನ್ಸ್ ಎಲೆಕ್ಟ್ರಾನ್ಸು ಇಷ್ಟು ಇಲ್ಲಿ ಎಷ್ಟಿದಾವೆ ಎಲೆಕ್ಟ್ರಾನ್ಸ್, ಈ ಎಲ್ಲ ಎಲೆಕ್ಟ್ರಾನ್ಸ್ ಫಿಲ್ ಮಾಡಿದ್ರೆ ಉಳ್ಕೊಂಡ್ರೆ ಸೆಂಟ್ರಲ್ ಆಟಮ್ ಮೇಲೆ ಹಾಕೋ. ಕೋವೆಲೆನ್ಸಿ ನೋಡು, ಸ್ಯಾಟಿಸ್ಫೈ ಮಾಡು. ಇದು ಸ್ಟ್ರಕ್ಚರ್ ಮಾಡ್ದಂಗೆ. ಆರ್ ಯು ಗೆಟಿಂಗ್? ಅರ್ಥ ಆಗಿದೆಯಾ? ವೆರಿ ಸಿಂಪಲ್, ವೆರಿ ಸಿಂಪಲ್. ನೆಕ್ಸ್ಟ್ ವಿಲ್ ಡಿಸ್ಕಸ್, ಅರ್ಥ ಆಯ್ತಾ, ಫಾರ್ಮಲ್ ಚಾರ್ಜ್. ಅರ್ಥ ಆಯ್ತಾ? ಫಾರ್ಮಲ್ ಚಾರ್ಜ್ ಏನು? ಈ ಫಾರ್ಮಲ್ ಚಾರ್ಜ್ ಅಂದ್ರೆ ಫಾರ್ಮಲ್ ಚಾರ್ಜ್ ಅಥವಾ ಫಾರ್ಮುಲಾ ಚಾರ್ಜ್ ಅಂದ್ಬಿಟ್ಟು ಕರಿತೀವಿ. ಫಾರ್ಮಲ್ ಚಾರ್ಜ್ ವೆರಿ ಸಿಂಪಲ್. ಇವಾಗ ಒಂದು ಎಕ್ಸಾಂಪಲ್ ತಗೊಂಡು ಮತ್ತೆ ಡೆಫಿನೇಷನ್ ಕೊಡ್ತೀನಿ. ಕಾರ್ಬನ್ ಡೈಆಕ್ಸೈಡ್ ಇಟ್ಸ್ ಎ ನ್ಯೂಟ್ರಲ್ ಮಾಲಿಕ್ಯೂಲ್. ಇದ್ರ ಮೇಲೆ ಏನು, ಎಂಟೈರ್ ಮಾಲಿಕ್ಯೂಲ್ ಮೇಲೆ ಇಟ್ ಈಸ್ ಜೀರೋ ಚಾರ್ಜ್. ಅರ್ಥ ಆಗಿದೆಯಾ? ಆರ್ ಯು ಟೇಕ್ ಅನದರ್ ಎಕ್ಸಾಂಪಲ್, CO3 2- ಅಂದ್ರೆ ಟೋಟಲಿ ಈ ಎಂಟೈರ್ ಇದ್ರ ಮೇಲೆ 2- ಅಂತಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಯು ಟೇಕ್ NH4+, ಈ ಎಂಟೈರ್ ಇದ್ರ ಮೇಲೆ NH4++ ಇದೆ ಚಾರ್ಜ್. ಆರ್ ಯು ಟೇಕ್ O3 ಓಝೋನ್, ಎಂಟೈರ್ ಇದ್ರ ಮೇಲೆ 0 ಇದೆ ಚಾರ್ಜ್. ಇವಾಗ ಈ ಪ್ಲಸ್ ನೈಟ್ರೋಜನ್ ಆಟಮ್ ಬಿಲಾಂಗಿಂಗ್ ಆಗತ್ತಾ? ಇಲ್ಲ that plus charge is belongs to hydrogen atoms or nitrogen atom. This -2 belongs to carbon atom or oxygen atom. So this zero charge ಯಾವ oxygen atom ಗೆ? ಇದು ಯಾಕೆ ಜೀರೋ ಚಾರ್ಜ್? ಕಾರ್ಬನ್ ಆಟಮ್ದು. ಆಕ್ಸಿಜನ್ ಆಟಮ್ ಯಾಕೆ ಜೀರೋ ಇರುತ್ತೆ? ಅರ್ಥ ಆಯ್ತಾ? ಇವು ಪಾಲಿನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್, ಇವು ಪಾಲಿನ್ಯೂಕ್ಲಿಯರ್ ಅಯಾನ್ಸ್, ಇವು ಪಾಲಿನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್, ಇದು ಪಾಲಿನ್ಯೂಕ್ಲಿಯರ್ ಅಯಾನ್ಸ್. ಈ ಪಾಲಿನ್ಯೂಕ್ಲಿಯರ್ ಅಯಾನ್ಸ್ ಅಲ್ಲಿ ಅಥವಾ ಪಾಲಿನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಮೇಲೆ ಆಟಮ್ಸ್, ಪಾಲಿನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಆರ್ ಪಾಲಿನ್ಯೂಕ್ಲಿಯರ್ ಆಟಮ್ಸ್ ನ ಈ ಮಾಲಿಕ್ಯೂಲ್ಸ್ ಪಾಲಿನ್ಯೂಕ್ಲಿಯರ್ ಅಯಾನ್ಸ್ ಆರ್ ಪಾಲಿನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಅಲ್ಲಿ ಇರ್ತಕ್ಕಂಥ ಆಟಮ್ಸ್ ಮೇಲೆ ಏನು ಅಪರೆಂಟ್ ಚಾರ್ಜ್ ಪ್ರೆಸೆಂಟ್ ಆಗಿರುತ್ತೋ ದಟ್ ಗಿವ್ಸ್ ದ ಫಾರ್ಮಲ್ ಚಾರ್ಜ್. ದಟ್ ಗಿವ್ಸ್ ದ ಫಾರ್ಮಲ್ ಚಾರ್ಜ್. ಇವಾಗ ನಿಮ್ಗೆ ಡೌಟ್, ನಿಮ್ ಕ್ವಶನ್ ಬಂದಿರ್ಬೇಕು. ನೀವು ಒಂದು ಡೌಟ್ ಒಂದು, ಸರ್ ಈ -2 ಕಾರ್ಬನ್ ಆಟಮ್ದ ಆಕ್ಸಿಜನ್ ಆಟಮ್ದ, ಇದು ಯಾಕೆ ಸರ್ ಜೀರೋ, ಇದು ಯಾಕೆ ಸರ್ ಜೀರೋ, ಈ ಪ್ಲಸ್ ನೈಟ್ರೋಜನ್ ಆಟಮ್ದ ಹೈಡ್ರೋಜನ್ ಆಟಮ್ದ ಅಂತ ನಿಮ್ಗೆ ಡೌಟ್ ಬಂದಿರಬೇಕು. ಅರ್ಥ ಆಯ್ತಾ? ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಪ್ಲಸ್ ಚಾರ್ಜ್ ಇದ್ರೆ ಡೆಫಿನೆಟ್ ಆಗಿ ಸೆಂಟ್ರಲ್ ಆಟಮ್ದು ಇರುತ್ತೆ, ನೈಟ್ರೋಜನ್ ಆಟಮ್ದು ಇರುತ್ತೆ. ಮೈನಸ್ ಚಾರ್ಜ್ ಇದ್ರೆ ಕಾರ್ಬನ್ ಆಟಮ್ಸ್ ಮೇಲೆ ಇರುತ್ತೆ. ಸರ್ ಯಾವ ಕಾರ್ಬನ್ ಆಟಮ್ಸ್ ಮೇಲೆ ಇರುತ್ತೆ ಅಂತ ತೋರಿಸ್ಕೊಡ್ತಕ್ಕಂಥದ್ದು ದಟ್ ಈಸ್ ಫಾರ್ಮಲ್ ಚಾರ್ಜ್. ಏನು ಫಾರ್ಮಲ್ ಚಾರ್ಜ್ ಅಂದ್ರೆ, ಇಟ್ ಈಸ್ ದ ಅಪರೆಂಟ್ ಚಾರ್ಜ್, ಇಟ್ ಈಸ್ ದ ಅಪರೆಂಟ್ ಚಾರ್ಜ್ ಆನ್ an atom present in the polynuclear molecules or polynuclear ion. It is the apparent charge on an atom present in the polynuclear molecule or polynuclear ion. ಅಲ್ಲಿಗೆ ಫಾರ್ಮಲ್ ಚಾರ್ಜ್ ನನಗೆ ಗೊತ್ತಾಯ್ತಾ? How do you calculate? What is the formula is used to calculate formal charge? ನಿಮ್ಗೆ ಗೊತ್ತಿರಲೇಬೇಕು. CET ಪಾಯಿಂಟ್ ಆಫ್ ಇಂಪಾರ್ಟೆಂಟ್, ನೀಟ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಗೊತ್ತಿರಲೇಬೇಕು ನಿಮಗೆ. ಈ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಗೊತ್ತಿರಲೇಬೇಕು ನಿಮಗೆ. ಅರ್ಥ ಆಯ್ತಾ? ದಟ್ ಈಸ್ ಫಾರ್ಮುಲಾ ಆಫ್ calculation of formal charge. Formula of calculation of formal charge. ಏನು ಫಾರ್ಮುಲಾ? ವೆರಿ ಸಿಂಪಲ್. ಅರ್ಥ ಆಯ್ತಾ? ನಾವು ಯಾವುದೋ ಪಾಲಿನ್ಯೂಕ್ಲಿಯರ್ ಮಾಲಿಕ್ಯೂಲ್ ತಗೋ, ಇಲ್ಲ ಪಾಲಿನ್ಯೂಕ್ಲಿಯರ್ ಅಯಾನ್ ತಗೋ, ಯಾವ ಆಟಮ್, ಅದು ಸೆಂಟ್ರಲ್ ಆಟಮ್ ಆಗಿರ್ಬೋದು, ಕಾರ್ಬನ್ ಆಟಮ್ಸ್, ಯಾವ ಆಟಮ್ಗೆ ಏನ್ ಚಾರ್ಜ್ ಇದೆ ಅಂತ ಕಂಡುಹಿಡಿತಕ್ಕಂಥದ್ದೇ ಫಾರ್ಮಲ್ ಚಾರ್ಜ್. ಅರ್ಥ ಆಯ್ತಾ? ಇವಾಗ ಆ ಸಮ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಇಸ್ 0, ಅದರಲ್ಲಿ ಪ್ರತಿಯೊಂದು ಕಾರ್ಬನ್ ಮತ್ತು ಆಕ್ಸಿಜನ್ ಆಟಮ್ಸ್ ಮೇಲೆ ಎಲ್ಲ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಿ ಸಮ್ ಮಾಡಿದ್ರೆ ಈಸ್ ಈಕ್ವಲ್ ಟು 0 ಬರುತ್ತೆ. ಇಲ್ಲ ಏನ್ ಚಾರ್ಜ್ ಇದ್ರೆ ಈಸ್ ಈಕ್ವಲ್ ಟು ದಟ್ ಚಾರ್ಜ್ ಬರುತ್ತೆ. ಅದು ಪ್ಲಸ್ ಇರಲಿ ಮೈನಸ್ ಇರಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ
ದಟ್ ಈಸ್ ಫಾರ್ಮಲ್ ಚಾರ್ಜ್. ಎಫ್ ಸಿ ಅಂತ ಬರೀಲ್ಲ ನಾನು. ಫಾರ್ಮಲ್ ಚಾರ್ಜ್ ಇಸ್ ಈಕ್ವಲ್ ಟು, ಅರ್ಥ ಆಯ್ತಾ, ಫಾರ್ಮಲ್ ಚಾರ್ಜ್ ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದಟ್ ಆಟಮ್. ಯಾವುದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅದು. ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಆಟಮ್, ಆಫ್ ಅನ್ ಆಟಮ್. ಯಾವ ಆಟಮ್ ಆಗಿದ್ರೆ ಯಾವ ಆಟಮ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಆಟಮ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆಯೋ ಅಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅರ್ಥ ಆಗಿದೆ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕಾರ್ಬನ್ ನಾವು ಫಾರ್ಮಲ್ ಚಾರ್ಜ್ ಕಂಡಿಬೇಕಾದ್ರೆ ಕಾರ್ಬನ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆಯೋ ಅಷ್ಟು ಬರ್ಕೋಬೇಕು. ಇಲ್ಲ ಆಕ್ಸಿಜನ್ ನಂಬರ್ 1 ಆಕ್ಸಿಜನ್ ನಂಬರ್ 2 ಅಂತ ಕೊಡೋಣ. ಎರಡು ಆಕ್ಸಿಜನ್ಸ್ಗೆ ಆಕ್ಸಿಜನ್ ನಂಬರ್ 1 ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ರೆ ಅಷ್ಟು, ಆಕ್ಸಿಜನ್ ನಂಬರ್ 2 ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ರೆ ಅಷ್ಟು. ಅರ್ಥ ಆಗಿದೆಯಾ? ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಆಟಮ್ minus number of lone pair of electrons. Lone pairs alla, lone pair of electrons. ಯಾವ ಆಟಮ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವೋ ಆ ಆಟಮ್ ಅಲ್ಲಿ ಎಷ್ಟೊಂದು ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯೋ. ಲೋನ್ ಪೇರ್ಸ್ ಅಲ್ಲ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ನೀವು 2 ಎಲೆಕ್ಟ್ರಾನ್ಸ್ ಇದ್ರೆ ಒಂದು ಲೋನ್ ಪೇರ್ ಅಂತ ಹೇಳ್ತೀರ, ಹಂಗಲ್ಲ. ಎರಡು ಎಲೆಕ್ಟ್ರಾನ್ಸ್ ಇದ್ರೆ 2, 4 ಎಲೆಕ್ಟ್ರಾನ್ಸ್ 4 ಆ ಥರ. ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ಅನ್ ಆಟಮ್. ಯಾವುದು ಕಂಡುಹಿಡಿತೀವೋ ಆ ಆಟಮ್ ಮೇಲೆ ಎಷ್ಟು ಲೋನ್ ಪೇರ್ಸ್ ಇದೆಯೋ ಅದು ಮೈನಸ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಇದನ್ನ ಹಿಂಗೂ ಬರೀಬಹುದಾ? ಓವರ್ ಆರ್ ಎಫ್ ಸಿ ಇಸ್ ಈಕ್ವಲ್ ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ವಿ ಅಂತ ಬರೀಲ್ಲ ಅಥವಾ ವಿ ಅಂತ ಬರೀರಿ. ಅರ್ಥ ಆಯ್ತಾ? ಇದಕ್ಕೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ಗೆ ಲೋನ್ ಪೇರ್ ಅಂತ ಬರೀಲ್ಲ, ಎಲ್ ಪಿ ಅಂತ ಬರೀತೀವಿ. ಎಲ್ ಪಿ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಅಥವಾ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯು ಇ ಅಂತ ಬರೀತೀವಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಲ್ಲ ಒಂದೇ, ವಿಇ ಪ್ಲಸ್ ಯುಇ ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ಲಸ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್, ಅರ್ಥ ಆಯ್ತಾ, ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಹಿಂಗಾದ್ರೂ ಬರೀರಿ, ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್. ಅರ್ಥ ಆಗಿದೆಯಾ? ಅಥವಾ ಶೇರ್ಡ್ ಎಲೆಕ್ಟ್ರಾನ್ಸ್, ಅದು ಅನ್ಶೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಬರೀರಿ. ಅರ್ಥ ಆಯ್ತು? ಇದು ಶೇರ್ಡ್ ಎಲೆಕ್ಟ್ರಾನ್ಸ್. ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಅಂದ್ರೆ ಒಂದೇ ಅಥವಾ ಶೇರ್ಡ್ ಎಲೆಕ್ಟ್ರಾನ್ಸ್ ಅಂದ್ರೆ ಒಂದೇ. ಎಸ್ ಸಿ ಅಂತ ಬರೀಬೇಕಾದ್ರೆ ಓವರ್ ಆರ್ ಎಸ್ ಸಿ. ಎಸ್ ಸಿ ಅಂದ್ರೆ ಏನು? ಏನದು? ಶೇರ್ಡ್ ಎಲೆಕ್ಟ್ರಾನ್ಸ್. ಓವರ್ ಆರ್ ಇದನ್ನು ಹಿಂಗೂ ಬರ್ಕೊಳ್ಳಿ. ಫಾರ್ಮಲ್ ಚಾರ್ಜ್ ಇಸ್ ಈಕ್ವಲ್ ಟು ವಿ ಪ್ಲಸ್ ಎಲ್, ವಿ ಪ್ಲಸ್ ಎಲ್, ಸಾರಿ ಪ್ಲಸ್ ಅಲ್ಲ, ಮೈನಸ್ ಮೈನಸ್, ಸಾರಿ 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 ಮೈನಸ್ 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 ಆಗ್ತದೆ, ಮೈನಸ್ ಮೈನಸ್, ಸಾರಿ. ಅರ್ಥ ಆಯ್ತಾ? ನೆಕ್ಸ್ಟ್ ವಿ ಮೈನಸ್ ಎಲ್ ಮೈನಸ್ ಮೈನಸ್ ಬಾಂಡ್ ಪೇರ್ ಬೈ 2. ಬಾಂಡೆಡ್ ಎಲೆಕ್ಟ್ರಾನ್ಸ್, ಲೋನ್ ಪೇರ್ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್. ವಿ ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಎಲ್ ಅಂದ್ರೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್, ಬಿ ಅಂದ್ರೆ ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ ಡಿವೈಡ್ ಬೈ 2. ಈ ತರ ಆದ್ರೂ ಪ್ರಾಕ್ಟೀಸ್ ಮಾಡಿ, ಈ ತರ ಆದ್ರೂ ಪ್ರಾಕ್ಟೀಸ್ ಮಾಡಿ, ಅಥವಾ ಈ ತರ ಆದ್ರೂ ಜ್ಞಾಪಕ ಇಟ್ಕೊಳ್ಳಿ. ದಿಸ್ ಇಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಟು ಕ್ಯಾಲ್ಕುಲೇಟ್. ಅರ್ಥ ಆಯ್ತಾ? ಫಾರ್ಮಲ್ ಚಾರ್ಜ್. ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಎನಿ ಡೌಟ್? ಒಂದು 2 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಒಂದು 2-3 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. 2-3 ಅಲ್ಲ, ಒಂದು 10 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಬೇಕಾದ್ರೆ. ಅರ್ಥ ಆಯ್ತಾ? ನಾವು ಫಸ್ಟ್ ಒಂದು 2 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ, ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಾ? ಕ್ಯಾನ್ ಯು ದಿಸ್? ಅರ್ಥ ಆಯ್ತಾ? ನಾನು ಇದನ್ನ ಯೂಸ್ ಮಾಡಲ್ಲ, ಯಾವುದಾದ್ರೂ ಯೂಸ್ ಮಾಡಿ. ಅರ್ಥ ಆಯ್ತಾ? ಕ್ಯಾನ್ ಯು ದಿಸ್? ದಟ್ ಈಸ್ ಅಲ್ಲಿ ಫಾರ್ಮುಲಾ ಏನು? ಫಾರ್ಮಲ್ ಚಾರ್ಜ್ ಫಾರ್ಮುಲಾ. ಅರ್ಥ ಆಯ್ತಾ? ಫಾರ್ಮಲ್ ಚಾರ್ಜ್ ಫಾರ್ಮುಲಾ ದಟ್ ಈಸ್ ಫಾರ್ಮಲ್ ಚಾರ್ಜ್ ಇಸ್ ಈಕ್ವಲ್ ಟು ವಿ ಮೈನಸ್ ಎಲ್ ಮೈನಸ್ ಬಿ ಬೈ 2.
ಎಲ್ ಅಂದ್ರೆ ಲೋನ್ ಪೇರ್, ವಿ ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಬಿ ಅಂದ್ರೆ ಬಾಂಡ್ ಪೇರ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ನೀವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ದಿಸ್ ಅ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸಿಂಗ್ ಟು ಕ್ಯಾಲ್ಕುಲೇಟ್. ಅರ್ಥ ಆಯ್ತಾ? ಒಂದು ಹೌ ಡು ಕ್ಯಾಲ್ಕುಲೇಟ್ ದ ಫಾರ್ಮಲ್ ಚಾರ್ಜ್ ಆಫ್ ಸಲ್ಫರ್ ಇನ್ ಸಲ್ಫರ್ ಡೈಆಕ್ಸೈಡ್ ತಗೊಳ್ಳೋಣ. ಸಲ್ಫರ್ ಡೈಆಕ್ಸೈಡ್ ಅಲ್ಲಿ ಸಲ್ಫರ್ಗೆ ಫಾರ್ಮಲ್ ಚಾರ್ಜ್ ಕಂಡುಹಿಡಿಯೋಣ. ಅರ್ಥ ಆಯ್ತಾ? ಕ್ಯಾಲ್ಕುಲೇಟ್ ನಂಬರ್ 1 ಎಕ್ಸಾಂಪಲ್. ಕ್ಯಾಲ್ಕುಲೇಟ್ formal charge of sulfur in sulfur dioxide. ಸಲ್ಫರ್ ಡೈಆಕ್ಸೈಡ್ ಅಲ್ಲೇ ಸಲ್ಫರ್ನ ಫಾರ್ಮಲ್ ಚಾರ್ಜ್ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಅವನು CET-ಯಲ್ಲಿ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ನ ಫಾರ್ಮಲ್ ಚಾರ್ಜ್ 3-4 ಕೊಟ್ಬಿಟ್ರೆ ಅಂತ ಹೇಳಿ ಯಾವ್ದು ನೀವು ಚೂಸ್ ಮಾಡ್ಬೋದು. ವೆರಿ ಸಿಂಪಲ್. ಈ ಫಾರ್ಮುಲಾ ಗೊತ್ತಿದೆ. ಇವಾಗ ಫಾರ್ಮಲ್ ಚಾರ್ಜ್ ಆಫ್ ಸಲ್ಫರ್ ಇನ್ SO2 ಇಸ್ ಈಕ್ವಲ್ ಟು, ಅರ್ಥ ಆಯ್ತಾ? ಸಲ್ಫರ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 6 ಇರುತ್ತೆ. ದಟ್ ಈಸ್ V ಮೈನಸ್ ಎಲ್ ಮೈನಸ್ ಬಿ ಬೈ 2. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ? 6 ಮೈನಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ತಗೊಳ್ಳೋಣ. ಅರ್ಥ ಆಯ್ತಾ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ತಗೋಬೇಕಾದ್ರೆ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಅರ್ಥ ಆಯ್ತಾ? ಲಿವಿಸ್ ಡಾಟ್ ಸ್ಟ್ರಕ್ಚರ್ ಹೆಂಗ್ ಬರೀತೀರಿ ನೀವು ಸಲ್ಫರ್ ಡೈಆಕ್ಸೈಡ್ದು? ಅರ್ಥ ಆಯ್ತಾ? ಲಿವಿಸ್ ಡಾಟ್ ಸ್ಟ್ರಕ್ಚರ್ ಫಸ್ಟ್ ಸೆಂಟ್ರಲ್ ಆಟಮ್ ಯಾವುದು ಅಂತ ಬರೆದು ಬಿಡು. ಸಲ್ಫರ್ ಎರಡು ಕಡೆ ಬಾಂಡ್ಸ್ ಬರೆದು ಬಿಡು. ಎರಡು ಕಡೆ ಬಾಂಡ್ಸ್ ಬರೆದು ಬಿಟ್ಟಿದೀಯಾ? ಅರ್ಥ ಆಯ್ತಾ? ಎರಡು ಕಡೆ ಬಾಂಡ್ಸ್ ಬರೆದು ಬಿಟ್ಟಿದ್ರೆ ಎರಡು ಕಡೆ ಸಿಂಗಲ್ ಬಾಂಡ್ಸ್ ಬರೆದು ಬಿಡು ಫಸ್ಟ್. ನೆಕ್ಸ್ಟ್ ಅಲ್ಲಿಗೆ ಬಾಂಡ್ ಪೇರ್ ಬಂದ್ರೆ ಆಯ್ತು. ಅಲ್ಲಿಗೆ ವೇಲೆನ್ಸ್ ಎಲೆಕ್ಟ್ರಾನ್ 6, ಬಾಂಡ್ ಪೇರ್ ಎಲೆಕ್ಟ್ರಾನ್ಸ್ 4. ಅರ್ಥ ಆಗಿದೆಯಾ? ಅರ್ಥ ಆಗಲಿಲ್ಲ. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪೂರ್ತಿ ಕಂಡು ಹಿಡ್ಕೊಂಡ್ಬಿಡು. ಹಂಗೆ ನಾನು ಹೇಳಿದ್ನಲ್ಲ ಕ್ಯೂ ಹೆಂಗ್ ಕಂಡು ಹಿಡ್ಕೊಳ್ತೀಯ? 6 ನೋಡಿ, 6 ಪ್ಲಸ್ 12, ಸಾರಿ 12, 2 into 6 ತಾನೆ 12, ಏನು ಚಾರ್ಜ್ ಇಲ್ಲ. 6 plus 12 18 ಅಲ್ವಾ? ಕ್ಯೂ, ಇದನ್ನು ಕ್ಯೂ ಕಂಡಿಡಿ. ವೆರಿ ಸಿಂಪಲ್. ಕ್ಯೂ ಕಂಡುಹಿಡಿತಕ್ಕಂಥದ್ದು 6 plus 2 into 6 that is 12, that is equal to 18 electrons. ಅರ್ಥ ಆಯ್ತಾ? 18 electrons ಲೋನ್ ಪೇರ್ಸ್. ಇದಕ್ಕೆ 18 ನಾವು ಇದರಲ್ಲಿ ಬರೀಬೇಕಾದ್ರೆ 1 2 3 4 5 6 7 8 9 10 11 12. ಅರ್ಥ ಆಯ್ತಾ? ಎನಿ ಡೌಟ್? 12 ಆಗೋಯ್ತು. ಇನ್ನು 6 ಬರೀಬೇಕು. ಸಲ್ಫರ್ ಡೈಆಕ್ಸೈಡ್ ತಾನು, ಸಲ್ಫರ್ ಡೈಆಕ್ಸೈಡ್ 1 2 3 4 1 2 3 4 ಎಷ್ಟು ಸಲ್ಫರ್ ಅಲ್ಲೇ? ಅರ್ಥ ಆಯ್ತಾ? ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್? ಅಲ್ಲಿಗೆ 16 ಆಯಿತು. 1 2 3 4 ನೋಡಿ ಇಲ್ಲಿ, ಸಾರಿ 1 2 3 4 5 6 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇಲ್ಲಿ ಕರೆಕ್ಟ್ ಆಗಿ 6 ಇದೆ. ಅಲ್ಲಿ ಟೋಟಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಎಷ್ಟಾಯಿತು? 2 ಆಯಿತು. ಇವಾಗ ಇದು ಸ್ಯಾಟಿಸ್ಫೈ ಆಗಿಲ್ಲ. ಅರ್ಥ ಆಯ್ತು? ನಾವೇನು ಮಾಡ್ತೀವಿ, ಅದಕ್ಕೆ ಏನು ಮಾಡ್ತೀವಿ? ಈ 2 ಎಲೆಕ್ಟ್ರಾನ್ಸ್ ಇಲ್ಲಿ ಬರೀತೀವಿ, ಅಂದರೆ ಇಲ್ಲಿ. ಅರ್ಥ ಆಯ್ತಾ? ಇವಾಗ ಬಾಂಡ್ ಪೇರ್ಸ್ ಲೋನ್ ಪೇರ್ಸ್ ಕಂಡಿಡಿ. 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಮೈನಸ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 1 2 3 4 5 6 6/2, that is equal to, ಅರ್ಥ ಆಯ್ತಾ? 3 minus 2 minus 3 minus 5 minus 2 minus 3 minus 5 ಅಲ್ವಾ? -2 ಇದು ಮೈನಸ್, ಇದು -2, 2/3 ಮೈನಸ್, ಇದು -3 ಇದ್ದಂಗೆ, -5 6 minus 5 6 minus 5. ಅರ್ಥ ಆಯ್ತಾ? ದಟ್ ಇಸ್ ಈಕ್ವಲ್ ಟು 6 minus 5, ದಟ್ ಇಸ್ ಈಕ್ವಲ್ ಟು -1, ಸಾರಿ +1, +1 ಎಸ್. ಅರ್ಥ ಆಯ್ತಾ? +1 ಯಾಕೆ? ಚಾರ್ಜ್ ಇದು -5,
ಇದು ಪ್ಲಸ್ ಇದೆ, ಇದರಿಂದ +1. ವಾಟ್ ಇಸ್ ದ ಫಾರ್ಮಲ್ ಚಾರ್ಜ್ ಆಫ್ ಸಲ್ಫರ್? ಇಟ್ ಇಸ್ +1. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 2, ಬಾಂಡ್ ಪೇರ್ ಅರ್ಥ ಆಯ್ತಾ 6. ಸಲ್ಫರ್ಗೆ ಪ್ರತಿಯೊಂದು ಆಕ್ಸಿಜನ್ ಕಂಡುಹಿಡಿಬಹುದು. ಅರ್ಥ ಆಯ್ತು, ಪ್ರತಿಯೊಂದು ಆಕ್ಸಿಜನ್ಗೂ ಕಂಡುಹಿಡಿಬಹುದು ಸಲ್ಫರ್ ಡೈಆಕ್ಸೈಡ್ ಅಲ್ಲಿ. ಅರ್ಥ ಆಗಿದೆಯಾ? ಅಲ್ಲಿಗೆ ಟೋಟಲಿ ಕ್ಯಾಲ್ಕುಲೇಟ್ ದ ಫಾರ್ಮಲ್ ಚಾರ್ಜ್ ಆಫ್ ಸಲ್ಫರ್ ಇನ್ ಸಲ್ಫರ್ ಡೈಆಕ್ಸೈಡ್ ಕಂಡುಹಿಡಿದ್ರೆ. ನೆಕ್ಸ್ಟ್, ವಾಟ್ ಇಸ್ ದ ಫಾರ್ಮಲ್ ಚಾರ್ಜ್? ಕ್ಯಾಲ್ಕುಲೇಟ್ the formal charge on phosphorus in orthophosphoric acid H3PO4. ಆರ್ಥೋಫಾಸ್ಫಾರಿಕ್ ಆಸಿಡ್ ಅಲ್ಲಿ ಫಾಸ್ಫರಸ್ಗೆ ಫಾರ್ಮಲ್ ಚಾರ್ಜ್ ಕಂಡುಹಿಡಿಬೇಕು. ಫಾಸ್ಫರಸ್ಗೆ ಫಾರ್ಮಲ್ ಚಾರ್ಜ್ ಕಂಡುಹಿಡಿಬೇಕಾದ್ರೆ ನೋಡಿ ಇಲ್ಲಿ, ಅರ್ಥ ಆಯ್ತಾ? ವೆರಿ ಸಿಂಪಲ್. ಸೆಂಟ್ರಲ್ ಆಟಮ್, ಅದು ಲಿವಿಸ್ ಸ್ಟ್ರಕ್ಚರ್ ಬರೆಯೋದು ಕಂಡುಹಿಡ್ಕೊಳ್ಳಿ. ಫಸ್ಟ್ ಸೆಂಟ್ರಲ್ ಆಟಮ್ ಬಂದು ಫಾಸ್ಫರಸ್. ಹೌ ಮೆನಿ ಆಕ್ಸಿಜನ್ಸ್ ಆರ್ ದೇರ್? 4 ಆಕ್ಸಿಜನ್ಸ್. ಅರ್ಥ ಆಯ್ತಾ? 4 ಆಕ್ಸಿಜನ್ಸ್. ಬಟ್ ಹೈಡ್ರೋಜನ್ಸ್ 3 ಇದಾವೆ. ಅರ್ಥ ಆಯ್ತಾ? ಮೂರು ಆಕ್ಸಿಜನ್ಸ್ ಆಯ್ತು, ಸರಿ 3 ಹೈಡ್ರೋಜನ್ಸ್ ಆಯ್ತು, 4 ಆಕ್ಸಿಜನ್ಸ್ ಆಯ್ತು. ಅರ್ಥ ಆಯ್ತಾ? ಬಟ್ ಇದು ಸ್ಯಾಟಿಸ್ಫೈ ಆಗಿಲ್ಲ. ವಾಟ್ ಇಸ್ ದ ಕೋವೆಲೆನ್ಸಿ ಆಫ್ ಫಾಸ್ಫರಸ್? 2. ಇವಾಗ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರಿಬೇಕಾದ್ರೆ ಹೌ ಮೆನಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಅರೌಂಡ್ ದ ಆಕ್ಸಿಜನ್ ಆಟಮ್? ಅರ್ಥ ಆಯ್ತಾ? ನೋಡಿ ಇಲ್ಲಿ 1 2 3 4 5 1 2 3 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5 6 7 8 1 2 3 4 5
5 6 7 8 1 2 3 4 5 6 7 8 ಅರ್ಥ ಆಯ್ತಾ? 1 2 3 4 5 6 7 8 ಅರ್ಥ ಆಗಿದೆಯಾ? ಇವಾಗ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಫಾಸ್ಫರಸ್ ಅಲ್ಲಿ ಅಂದ್ರೆ ವಿ ಬಂದು ಫಾರ್ಮಲ್ ಚಾರ್ಜ್ ಆಫ್ ಫಾಸ್ಫರಸ್ ಇನ್ H3PO4 is equal to ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಂದು ಎಷ್ಟು 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಲೋನ್ ಪೇರ್ಸ್ ಇದೆಯಾ ಫಾಸ್ಫರಸ್ ಮೇಲೆ? ಒಂದು ಲೋನ್ ಪೇರ್ ಕೂಡ ಇಲ್ಲ, ಆದ್ರಿಂದ -0 ಮೈನಸ್ ಬಾಂಡ್ ಪೇರ್ಸ್ ಎಷ್ಟು ನೋಡು, ಡಿವೈಡ್ ಬೈ 2 ಮಾಡಬೇಕು. 1 2 3 4 5 6 7 8 ಅರ್ಥ ಆಯ್ತಾ? ಎಷ್ಟಿದಾವೆ ಬಾಂಡ್ ಪೇರ್ಸ್? 8 ಇದಾವೆ. ಅರ್ಥ ಆಯ್ತಾ? H3PO4 ಕರೆಕ್ಟ್ ಆಗಿದೆ. ಇಲ್ಲಿ ಡಬಲ್ ಬಾಂಡ್ ಅಂದ್ರೆ ಫಸ್ಟ್ ಸಿಂಗಲ್ ಬಾಂಡ್ ತಗೊಳ್ಳೋಣ, ಮತ್ತೆ ಸ್ಯಾಟಿಸ್ಫೈ ಆಗಲಿಕ್ಕೆ ವೇಲೆನ್ಸಿ ನೋಡು. 8 ಇದೆ ಫಸ್ಟ್, ಮತ್ತೆ ಇದು ಡಬಲ್ ಬಾಂಡ್ ಇದೆ ಕೋವೆಲೆನ್ಸಿಗೆ ಮಾಡಿರ್ತಕ್ಕಂಥದ್ದು. ನಾವು ಬಾಂಡ್ ಪೇರ್ಸ್ ಮಾತ್ರ ತಗೋಬೇಕು. 8 ಅರ್ಥ ಆಯ್ತಾ? ಬೈ 2 ಈ ಮತ್ತೆ ಈ ಬಾಂಡೆಡ್ ಇಲ್ಲಿ ಬಂದು ಸೇರ್ಕೊಂಡಿರ್ತಕ್ಕಂಥದ್ದು. ಟೋಟಲಿ 8 ಬಾಂಡ್ ಪೇರ್ಸ್. ಎಷ್ಟಾಯ್ತು ಟೋಟಲಿ? 5 - 0 8/2 ಅಂದ್ರೆ 4. 5 - 4 what is the charge? That is a +1. On phosphorus it is +1. ಅರ್ಥ ಆಗಿದೆಯಾ? ಇನ್ನು ಮೋರ್ ಎಕ್ಸಾಂಪಲ್ಸ್ ನಾವು ಡಿಸ್ಕಸ್ ಮಾಡೋಣ. ಇನ್ನೂ ಒಂದು 7-8 ಎಕ್ಸಾಂಪಲ್ಸ್ ನಾವು ಡಿಸ್ಕಸ್ ಮಾಡೋಣ. ನಾವು ಆಲ್ರೆಡಿ ಲಿವಿಸ್ ಡಾ ಸ್ಟ್ರಕ್ಚರ್ ಬರೀಬೇಕಾದ್ರೆ ಕಾರ್ಬೊನೇಟ್ ಅಯಾನ್ ಅಲ್ಲಿ CO3 2- ಅಲ್ಲಿ ಯಾವ ಆಕ್ಸಿಜನ್ಗೆ ಆಗತ್ತೆ -1 ಯಾಕೆ? 2 ಆಕ್ಸಿಜನ್ಗೆ ಡಬಲ್ ಬಾಂಡ್ ಇರ್ತಕ್ಕಂಥ ಆಕ್ಸಿಜನ್ಗೆ ಯಾಕಾಗಲ್ಲ, ಕಾರ್ಬನ್ಗೆ ಯಾಕಾಗಲ್ಲ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ. ನೈಟ್ರೇಟ್ ಅನ್ನು ಡಿಸ್ಕಸ್ ಮಾಡೋಣ, ಕಾರ್ಬೊನೇಟ್ ಅನ್ನು ಡಿಸ್ಕಸ್ ಮಾಡೋಣ, ಫಾಸ್ಫೇಟ್ ಅನ್ನು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಫಾಸ್ಫೇಟ್ ಅನ್ನು ಡಿಸ್ಕಸ್ ಮಾಡಿದಾಗ ಬಿಡು. ಅರ್ಥ ಆಯ್ತಾ? ಓಝೋನ್ ಡಿಸ್ಕಸ್ ಮಾಡೋಣ, O3ಗೆ ಯಾಕೆ 0 ಇರುತ್ತೆ ಅಂತ. ಕಾರ್ಬನ್ ಡೈಆಕ್ಸೈಡ್ ಡಿಸ್ಕಸ್ ಮಾಡೋಣ, ಕಾರ್ಬನ್ ಮೇಲೆ ಯಾಕೆ 0, ಆಕ್ಸಿಜನ್ ಐಟಮ್ ಮೇಲೆ ಯಾಕೆ 0 ಅಂತ. ವಿಲ್ ಡಿಸ್ಕಸ್ ದಟ್. ಅರ್ಥ ಆಗಿದೆಯಾ? ನೆಕ್ಸ್ಟ್
ಅಲ್ಲಿಗೆ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಇನ್ನೂ ಎಕ್ಸಾಂಪಲ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಥ್ಯಾಂಕ್ ಯು.